ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ 10ನೇ ತರಗತಿಯ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತ 3ನೇ ಅಧ್ಯಾಯ ಆ ವಿಷಯದ ಕುರಿತು ಇವತ್ತಿನ ದಿನ ತಿಳ್ಕೊಳ್ಳೋಣ. ಆ ಪಾಠಕ್ಕೆ ಹೋಗೋಕ್ಕಿಂತ ಪೂರ್ವದೊಳಗೆ ಒಂದು ಸಣ್ಣ ಕಥೆಯನ್ನು ನಾನು ಹೇಳ್ತೀನಿ ಕೇಳಿ. ಒಂದು ಹಳ್ಳಿಯೊಳಗೆ ರಾಮಣ್ಣ ಮತ್ತು ಆತನ ಇಬ್ಬರು ಮಕ್ಕಳು ಸೋಮ ಮತ್ತು ಭೀಮ ಅಂತಿದ್ರು. ಆ ಹಳ್ಳಿಯೊಳಗಿರುವಂತಹ ಆ ಯಜಮಾನ ಹೆಸರೇನು? ರಾಮಣ್ಣ. ಅವ್ರ ಮಕ್ಕಳ ಹೆಸರೇನು? ಸೋಮ ಮತ್ತು ಭೀಮ. ರಾಮಣ್ಣ ಬಹಳ ಕಷ್ಟಪಟ್ಟು ದುಡಿಯುವಂತಹ ಶ್ರಮಜೀವಿ. ಈ ಇಬ್ಬರು ಮಕ್ಕಳು ಸೋಮಾರಿಗಳು. ತಂದೆ ದುಡಿದಿರುವಂತಹ ಸಂಪತ್ತಿನೊಳಗೆ ಹೇಗೋ ಮಜಾ ಮಾಡ್ಕೊಂಡು ಬದುಕನ್ನು ಸಾಗಿಸುವಂತವರು ಸೋಮ ಮತ್ತು ಭೀಮ. ನೋಡಿ ಹೇಗಿದೆ, ತಂದೆ ದುಡಿದಿರುವಂತದ್ದು ದಷ್ಟಪುಷ್ಟಾಗಿ ಬೆಳೆದಿರುವಂತಹ ಮಕ್ಕಳು ಏನೋ ಕೆಲಸ ಮಾಡಿದೇನೆ ತಂದೆ ದುಡಿದಿರುವಂತಹ ಸಂಪತ್ತಿನೊಳಗೆ ಆದಾಯದೊಳಗೆ ಹೆಂಗೋ ಮಜಾ ಮಾಡಿಕೊಂಡು ಕಾಲಹರಣ ಮಾಡುವಂತ ಇಬ್ಬರು ಮಕ್ಕಳು. ಹಗಲು ರಾತ್ರಿ ಎನ್ನದೆ ದುಡಿತಿರುವಂತಹ ತಂದೆ ರಾಮಣ್ಣ. ವಯಸ್ಸು ಹಾಗೆ ಇರುತ್ತಾ ಇರಲ್ಲ. ಏನಾಗಿತ್ತು ಅಂತಂದ್ರೆ ರಾಮಣ್ಣನಿಗೆ ವಯಸ್ಸಾಯಿತು. ರಾಮಣ್ಣನಿಗೆ ವಯಸ್ಸಾಯಿತು, ದುಡಿಯುವ ಶಕ್ತಿ ಕಳ್ಕೊಂಡ್ಬಿಟ್ಟು. ಯಾರು ದುಡಿಯುವ ಶಕ್ತಿ ಕಳ್ಕೊಂಡ್ರು? ಸೋಮ ಮತ್ತು ಭೀಮನ ಶಕ್ತಿ ಕಳ್ಕೊಂಡಾದ್ಮೇಲೆ ದುಡಿಲಿಕ್ಕೆ ಆಗುತ್ತಾ? ಇಲ್ಲ. ಮತ್ತೆ ದುಡಿದು ಯಾರು ಹಾಕಬೇಕಾಗಿದೆ? ಸೋಮ ಮತ್ತು ಭೀಮ ಹಾಕ್ತಿದಾರ? ಮೊದಲೇ ಏನವರು ಸೋಮಾರಿಗಳು. ಒಂದಿನ ರಾಮಣ್ಣ ಇನ್ನೇನೋ ಸಾವು ಸಮೀಪ, ಸಾಯುವಂತಹ ಸಂದರ್ಭದೊಳಗ ಇಬ್ರು ತನ್ನ ಮಕ್ಕಳನ್ನು ಕರೀತಾರೆ. ಸೋಮಾರಿ ಮಕ್ಕಳನ್ನ ಸೋಮ ಮತ್ತು ಭೀಮನನ್ನು ಕರೀತಾನ. ಕರೆದು ಒಂದು ಮಾತು ಹೇಳ್ತಾನ. ಏನಂತ ಹೇಳ್ತಾನಂದ್ರೆ, ನೋಡಪ್ಪ, ನನಗಂತೂ ಮುಗೀತು. ನಾನು ಇಲ್ಲಿವರೆಗೂ ಏನು ದುಡಿದು ಸಂಪತ್ತನ್ನ ಇಟ್ಟಿದ್ದೀನಲ್ಲ, ನಾನು ಯಾವ ಹೊಲ ಮಾಡಲಿಲ್ಲ, ಯಾವ ಆಸ್ತಿ ಮಾಡಲಿಲ್ಲ, ಯಾವ ಮನೆ ಕಟ್ಟಲಿಲ್ಲ. ಇರುವಂತದ್ರೊಳಗ ನಾನು ಬದುಕನ್ನು ಸಾಗಿಸ್ದೆ, ಏನು ಮಾಡ್ತೀನಿ. ಆದ್ರೆ ನಾನು ದುಡಿದಿರುವಂತಹ ಸಂಪತ್ತನ್ನ ನಾನು ಎಲ್ಲಿಟ್ಟಿದ್ದೀನಿ ಗೊತ್ತಾ? ನಮ್ಮ ಹೊಲ ಏನು, 1 ಎಕರೆ ಹೊಲ. ಆ 1 ಎಕರೆ ಹೊಲದೊಳಗ ಆ ಸಂಪತ್ತನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿ ಆ ರಾಮಣ್ಣ ಸಾಯ್ತಾನೆ. ನೋಡಿ, ತಾನು ದುಡಿದಿರುವಂತಹ ಸಂಪತ್ತನ್ನ, ಆದಾಯವನ್ನ ಏನು ಹೂತಿಟ್ಟಿದ್ದ? ಆ ತನ್ನ ಹೊಲದೊಳಗೆ ಹೂತಿದ್ದೇನೆ ಅಂತ ಹೇಳ್ದ. ಯಾರು? ಎಲ್ಲ ಕೈ ಕಾರ್ಯಗಳನ್ನ ಮುಗಿಸಿ ಸ್ವಲ್ಪ ದಿನಗಳಾದ ಮೇಲೆ ಈ ಸೋಮ ಮತ್ತು ಭೀಮ ಭೂಮಿಯನ್ನ ಅಗಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನ್ ಹುಡುಕಾಕ? ಸಂಪತ್ತನ್ನು ಹುಡುಕಾಕ. ಯಾರು ಹುಡುಕಿಟ್ಟಿರುವಂತದ್ದು? ರಾಮಣ್ಣ ಹುಡುಕಿಟ್ಟಿರೋ ಸಂಪತ್ತನ್ನು ಹುಡುಕ್ಲಿಕ್ಕೆ ಆ ಸೋಮ ಮತ್ತು ಭೀಮ ಗುದ್ಲಿ ತಗೊಂಡು ಅಗದು ಇಡೀ 1 ಎಕರೆ ಹೊಲ ಭೂಮಿಯನ್ನ ಪೂರ್ಣ ಏನ್ ಮಾಡ್ತಾರ? ಅಗದು ಬಿಡ್ತಾರ. ಇಂಥ ಲಿಟರಂತೆ ನಾನು ಹೇಳಿದ್ರ ಅಗದು ಸಂಪತ್ತು ಸಿಗ್ತಾ? ಸಂಪತ್ತು ಸಿಗಲೇ ಇಲ್ಲ. ಅವಾಗ ಏನಾಯ್ತು? ಸಂಪತ್ತು ಸಿಗಲಿಲ್ಲಲ್ಲ, ಸೋಮಾರಿಗಳಾಗಿರುವಂತ ಈ ಮಕ್ಕಳು ತಂದೆ ಹೂತಿಟ್ಟರು ಹಣ ಹುಡ್ಲಿಕ್ಕೆ ಹೋದ್ರು, ಸಂಪತ್ತು ಏನು ಸಿಗಲಿಲ್ಲ, ಹೂತಿಟ್ಟರ ಹಣ ಸಿಗಲಿಲ್ಲ. ಹಿಂಗ ಮನೆಗೆ ಹೋಗ್ಬೇಕಾದಾಗ ಒಬ್ಬ ಯಜಮಾನ ಮನುಷ್ಯ ಆ ದಾರ್ಯಾಗ ಸಿಕ್ಕ. ಏನಂತ? ಭೂಮಿಯನ್ನ ತುಂಬಾ ಚೆನ್ನಾಗಿ ಅಗದು ಬಿಟ್ಟಿದ್ದೀರಾ, ಭೂಮಿಯನ್ನ ತುಂಬಾ ಚೆನ್ನಾಗಿ ಅಗದಿದ್ದೀರಿ ಅಂದ್ರೆ ನಮ್ಮ ಕಡೆ ಎಬ್ಬಿದ್ದೀವಿ ಅಂತ ಹೇಳ್ತೇವೆ. ಅಗದು ಬಿಟ್ಟಿದ್ದೀರಿ, ಬಹಳ ಹಸನಾಗೈತಿ ಭೂಮಿ. ಒಂದು ಕೆಲಸ ಮಾಡ್ರಿ, ಒಳ್ಳೆ ಮಳೆನೂ ಆಗಿದೆ, ಒಂದು 4 ಕಾಳು ಬೀಜ ಬಿತ್ತಿ ಬಿಡಿರಲ್ಲ ಅಂತ ಹೇಳದ. ಏನ್ ಹೇಳ? 4 ಕಾಳು ಬೀಜ ಬಿತ್ತಿ ಬಿಡಿರಲ್ಲ ಅಂತೇಳಿ ಯಜಮಾನ ಮನುಷ್ಯ ಹೇಳದ. ಹೌದಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಈ ಸೋಮ ಭೀಮ ಕೂಡಿ ಆ ಹೊಲಕ್ಕೆ ಬೀಜ ಬಿತ್ತಿದ್ರು. ಬೀಜ ಹುಡುತು, ಬೆಳೆ ಬೆಳೀತು, ಸಮೃದ್ಧಿಯಾದ ಬೆಳೆ ಬೆಳೀತು, ಆದಾಯ ಬಂತು. ಮತ್ತೇನಾಯ್ತು? ಇದೇ ರೀತಿಯಾಗಿ
ಸೋಮಾರಿಗಳಾಗಿರುವ ಈ ಸೋಮ ಮತ್ತು ಭೀಮ ಆ ಹೊಲವನ್ನ ಅತ್ಯಂತ ನಿಷ್ಠೆಯಿಂದ ಹೊಲವನ್ನು ಉಳುಮೆ ಮಾಡ್ತಾರ. ಉತ್ತಮ ಆದಾಯ ಬರಲಿಕ್ಕೆ ಶುರುವಾಯಿತು. ಇವರಿಬ್ರು ಏನಾಗ್ಬಿಡಂದ್ರೆ ಅದರೊಬ್ಬ ಶ್ರೀಮಂತರಾದ್ರು. ಆದರೆ ಒಂದು ಗಮನಿಸಿಕೊಂಡ್ರಿ, ಸೋಮಾರಿಗಳಾಗಿರುವಂತಹ ಈ ಮಕ್ಕಳನ್ನ ದುಡಿಯುವಂತೆ ಮಾಡಿ ಪ್ರೇರೇಪಿಸಿ ಅವರನ್ನ ಶ್ರೀಮಂತನಾಗಿ ಮಾಡುವಂಥದ್ದು ಯಾರು? ಅವರ ತಂದೆ. ಅವರ ತಂದೆ ಹೇಳಿ ಹೋಗಿರುವಂತ ಒಂದು ಮಾತೇನಿದೆಯಲ್ಲ ಅದು. ಹಾಗಾದ್ರೆ ಇವರು ಶ್ರೀಮಂತರಾಗಿದ್ದು ಕೂತಿಟ್ಟಿರೋ ಹಣದಿಂದನ ಯಾವುದರಿಂದ? ಅವ್ರು ಬೆಳೆದಿರುವಂತ ಬೆಳೆಯಿಂದ. ಕೂತಿಟ್ಟಿರೋ ಹಣ ಇತ್ತ ಇಲ್ಲ. ಯಾವ್ದಿಂದ ಶ್ರೀಮಂತರಾದ್ರು? ಬೆಳೆಯಿಂದ ಶ್ರೀಮಂತರಾದ್ರು. ಹಾಗಾದ್ರೆ ಬೆಳೆಯಿಂದ ಎಲ್ಲಿ ಬೆಳೆದ್ರು? ಹೊಲದಲ್ಲಿ ಬೆಳೆದ್ರು. ಎಲ್ಲಿ ಬೆಳೆದ್ರು? ಹೌದಾ? ಎಸ್. ಓಕೆ. ಹಾಗಾದ್ರೆ ಆ ಬೆಳೆಯನ್ನ ಬೆಳಿಬೇಕಾದ್ರೆ ಎಂತ ಮಣ್ಣು ಬೇಕಾಗುತ್ತೆ? ಫಲವತ್ತಾಗಿರೋ ಮಣ್ಣು ಬೇಕಾಗುತ್ತೆ. ಹೌದಾ? ಓಕೆ. ಇವತ್ತಿನ ಅವಧಿ ಒಳಗೆ ನಾವು ಏನ್ ಪಾಠ ಮಾಡೋಣಪ್ಪ ಅಂತಂದ್ರೆ, ಇವತ್ತಿನ ಅವಧಿ ಒಳಗೆ ನಾವೇನ್ ಪಾಠ ಮಾಡೋಣಪ್ಪ ಅಂತಂದ್ರೆ ಭಾರತದ ಮಣ್ಣುಗಳು. ಏನ್ರ? ಭಾರತದ ಮಣ್ಣುಗಳು ಅನ್ನುವಂತಹ ಪಾಠ ಕುರಿತು ಇವತ್ತು ತಿಳ್ಕೊಳ್ಳೋಣ. ನೋಡಿ, ಭಾರತದಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಈ ಮಣ್ಣುಗಳು ಕುರಿತಾಗಿ ಇವತ್ತಿನ ಅವಧಿಯೊಳಗೆ ನಾವು ತಿಳ್ಕೊಳ್ಳೋಣ. ಹಾಗಾದ್ರೆ ಈ ಒಂದು ಪಾಠದಲ್ಲಿ ಪ್ರಮುಖವಾಗಿ ಕಲಿಕಾಂಶಗಳು ಯಾವ್ಯಾವ ಇದ್ದಪ್ಪ? ಒಂದು, ಕಲಿಕಾಂಶಗಳು ಈ ಪಾಠ ನಾವೇನೇ ತಿಳ್ಕೊಳ್ಬೇಕಪ್ಪ ಅಂದ್ರೆ ಮೊದಲನೇದು ಯಾವಪ್ಪ ಅಂತಂದ್ರೆ ಭಾರತದಲ್ಲಿನ ಮಣ್ಣಿನ ಪ್ರಕಾರಗಳು. ಮಣ್ಣಿನ ಹಾಗೆಯೇ ಈ ಮಣ್ಣಿನ ಹಂಚಿಕೆ, ಮಣ್ಣಿನ ಹಂಚಿಕೆ ಬಗ್ಗೆ ನಾವು ತಿಳ್ಕೊಳ್ತೀವಿ. ಮಣ್ಣಿನ ಹಂಚಿಕೆಯ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅದೇ ರೀತಿಯಾಗಿ ಮಣ್ಣಿನ ಸವೆತ. ಯಾವುದು? ಮಣ್ಣಿನ ಸವೆತ. ಮಣ್ಣಿನ ಸವೆತ. ನೆಕ್ಸ್ಟ್, ಈ ಮಣ್ಣಿನ ಸವೆತಕ್ಕೆ ಕಾರಣ. ಮಣ್ಣಿನ ಸವೆತಕ್ಕೆ ಕಾರಣ. ಹಾಗೆಯೇ ಮಣ್ಣಿನ ಸವೆತವನ್ನು ಅದರಿಂದ ಆಗುವ ಏನ್ ಪರಿಣಾಮ? ಮಣ್ಣಿನ ಸವೆತದಿಂದ ಆಗುವ ಪರಿಣಾಮಗಳು. ನೆಕ್ಸ್ಟ್ ನೋಡಿ, ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನ. ಇಷ್ಟು ಕಲಿಕಾಂಶವನ್ನ ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಳ್ತೀವಿ. ಮಣ್ಣಿನ ವಿಧಗಳು ಹಾಗೂ ಹಂಚಿಕೆ, ಮಣ್ಣಿನ ಸವೆತ, ಮಣ್ಣಿನ ಸವೆತಕ್ಕೆ ಕಾರಣ, ಮಣ್ಣಿನ ಸವೆತದಿಂದ ಉಂಟಾಗುವ ಪರಿಣಾಮಗಳು, ಹಾಗೆಯೇ ಮಣ್ಣಿನ ಸವೆತ ತಡೆಗಟ್ಟುವ ಅಥವಾ ಮಣ್ಣಿನ ಸಂರಕ್ಷಣೆ ಕುರಿತಾಗಿ ಈ ಒಂದು ಪಾಠದಲ್ಲಿ ನಾವು ತಿಳ್ಕೊಳ್ತೀವಿ. ಹಾಗಾದ್ರೆ ಇವತ್ತಿನ ಅವಧಿಯೊಳಗೆ ನಾವೇನು ತಿಳ್ಕೊಳ್ಳೋಣಪ್ಪ ಅಂದ್ರೆ ಭಾರತದಲ್ಲಿ ಮಣ್ಣಿನ ವಿದ್ಯಾರ್ಥಿಗಳೇ, ನೀವೆಲ್ಲರೂ ರೈತ ಕುಟುಂಬದಿಂದ ಬಂದಂತವರು, ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿರುವಂತ ಮಕ್ಕಳು. ಎಸ್, ಇಲ್ಲಿ ಯಾರು ಸಹ ಹೊಲಕ್ಕೆ ಹೋಗಿರುವಂತ ಮಕ್ಕಳೇನಾರ ಇದ್ದೀರಾ? ಎಲ್ಲರೂ ಹೊಲಗಳಿಗೆ ಹೋದಂತವ್ರೆ ಅಲ್ವಾ? ಎಸ್, ಎಷ್ಟು ಜನ ಹೊಲಗಳಿಗೆ ಹೋಗಿದ್ದೀರಿ? ಕೈ. ಓಕೆ. ಹೊಲಕ್ಕೆ ಹೋಗಿ ವಾಪಸ್ ಬಂದಿರೋ? ಹಾಗಾದ್ರೆ ಕೆಲಸ ಮಾಡಿದ್ದೀರಾ? ಕೆಲಸನೂ ಮಾಡಿದ್ದೀರಿ. ಎಸ್, ಓಕೆ. ಈಗ ನನಗೊಂದು ಪ್ರಶ್ನೆ. ನಾನಂತೂ ಹೆಚ್ಚು ಕಮ್ಮಿ ತುಂಬಾ ವಿಧದ ಮಣ್ಣುಗಳ ಪ್ರಕಾರ ಏನಿದಾವೋ ಅವೆಲ್ಲ ಮಣ್ಣಿನ ಪ್ರಕಾರಗಳನ್ನು ನಾನು ನೋಡಿದ್ದೀನಿ. ನೀವು ಯಾವ್ಯಾವ ಪ್ರಕಾರದ ಮಣ್ಣುಗಳನ್ನು ನೋಡಿರಿ? ಕಪ್ಪು ಮತ್ತು ಕೆಂಪು ಮಣ್ಣು ನೋಡಿದಿರಿ? ಎಸ್, ಓಕೆ. ಮತ್ತೆ ಯಾವ ಮಣ್ಣು ನೋಡಿದಿರಿ?
ಮರುಭೂಮಿ ನೋಡ್ಲಿಕ್ಕಾಗುತ್ತಾ? ಎಲ್ಲಿ ನೋಡಿದ್ರಿ ಮರುಭೂಮಿ ಮಣ್ಣ? ಮರಳು ನೋಡಿದಿರಿ, ಮನೆ ಕಟ್ಟಲಿಕ್ಕೆ ಇರುವಂತ ಸಂದರ್ಭಗಳು ಮರಳನ್ನ ನೋಡಿದಿರಲ್ವಾ? ಎಸ್, ಜಲ್ಬಿಟ್ ಇಟ್ಟಿಗೆ ನೋಡಿದಿರಿ, ಮಣ್ಣು ನೋಡುವುದಿಲ್ಲ. ಓಕೆ, ಮತ್ತೆ ಓಕೆ ನೋಡಿ, ಇವತ್ತಿನ ಅವಧಿಯೊಳಗೆ ನಾವು ಮಣ್ಣಿನ ಪ್ರಕಾರದ ಬಗ್ಗೆ ತಿಳ್ಕೊಳ್ಳೋಣ. ಮಣ್ಣಿನ ಓಕೆ, ಮಣ್ಣು ಒಂದು ನೈಸರ್ಗಿಕ ಸಂಪನ್ಮೂಲ. ಮಣ್ಣು ಒಂದು ನೈಸರ್ಗಿಕ ಸಂಪನ್ಮೂಲ. ನೋಡಿ, ಭೂಮಿ ಒಳಗೆ ಹಲವಾರು ಪ್ರಮಾಣದ ವಿಧದ ಖನಿಜ ಸಂಪನ್ಮೂಲಗಳನ್ನ ನೋಡ್ತೇವೆ. ಕಬ್ಬಿಣದ ಅದಿರಾಗಿರ್ಬೋದು, ಮ್ಯಾಂಗನೀಸ್ ಆಗಿರ್ಬೋದು, ಅಬ್ರಕ ಆಗಿರ್ಬೋದು, ಆಕ್ಸೈಡ್ ಆಗಿರ್ಬೋದು, ಹಲವಾರು ವಿಧದ ಖನಿಜ ಸಂಪನ್ಮೂಲಗಳನ್ನು ನೋಡ್ತೀವಿ, ಹೌದಾ? ಅದೇ ರೀತಿಯಾಗಿ ಮಣ್ಣು ಒಂದು ಸಂಪನ್ಮೂಲ. ಒಂದ್ ಕಡೆ ಹೇಳ್ತೀವಿ ನಾವು ಅರ್ಥಶಾಸ್ತ್ರದೊಳಗ ಮಾನವನ ಒಂದು ಸಂಪನ್ಮೂಲ ಅಂತ ಹೇಳ್ತೀವಿ. ನಾವು ಮಾನವನ ಒಂದು ಸಂಪನ್ಮೂಲ ಅಂತ ಹೇಳ್ತೀವಿ. ಮಾನವ ಸಂಪನ್ಮೂಲವೇ? ಮಾನವ ಸಂಪನ್ಮೂಲವಾ? ಹೌದು, ಮಾನವ ಒಂದು ಸಂಪನ್ಮೂಲ. ಅದೇ ರೀತಿಯಾಗಿ ನಿಸರ್ಗವು ಒಂದು ಸಂಪನ್ಮೂಲ, ಅರಣ್ಯವು ಒಂದು ಸಂಪನ್ಮೂಲ, ಜಲವು ಒಂದು ಸಂಪನ್ಮೂಲ. ಈ ಭೂಮಿ ಮೇಲೆ ಈ ಮಣ್ಣಿನಿಂದ ಇದು ಒಂದು ಸಂಪನ್ಮೂಲ. ಮಣ್ಣಿಲ್ಲ ಅಂದ್ರೆ ನಾವು ಆಹಾರ ಬೆಳೆ ಬೆಳಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಅದಕ್ಕೆ ಹೇಳ್ತೇವೆ, ಒಂದ್ ಕಡೆ ನಾವು ಒಂದು ಉಕ್ತಿ ಹೇಳ್ತೇವೆ, ಏನು? ರೈತ ಒಕ್ಕದಿದ್ದರೆ ಬಿಕ್ಕುವುದು ಜಗವಿಲ್ಲ. ರೈತ ಒಕ್ಕದಿದ್ದರೆ ಬಿಕ್ಕುವುದು ಜಗವಿಲ್ಲ. ಆತ ಒಕ್ಕತಾನ ಅನ್ನೋ ಅರ್ಥ ಆದ್ರೆ ಏನಪ್ಪಾ ಅಂದ್ರೆ, ರೈತ ಬೆಳೆಗಳನ್ನ ಬೆಳೆಯದಿದ್ದರೆ ಬಿಕ್ಕುವುದು ಜಗವಿಲ್ಲ ಅಂತ ಅರ್ಥ. ಕಾರಣ ಇಷ್ಟೇ, ಆ ರೈತ ತಾನು ಉತ್ತಮವಾಗಿರುವಂತಹ ಬೆಳೆಗಳನ್ನ ಬೆಳೆಯಬೇಕು ಅಂತ ಅನ್ಕೊಂಡಿದ್ರೆ ಫಲವತ್ತಾಗಿರುವ ಮಣ್ಣು ಬೇಕು. ಎಸ್, ಹಾಗಾಗಿ ಭಾರತವು ವಿವಿಧ ಬಗೆಯ ಮಣ್ಣುಗಳನ್ನ ಹೊಂದಿದೆ. ಭಾರತವು ವಿವಿಧ ಬಗೆಯ ಮಣ್ಣುಗಳನ್ನ ಹೊಂದಿದೆ. ಸರಿ, ನಿಮ್ಮನ್ನ ಕೇಳಿದ ಪ್ರಶ್ನೆ, ಮಣ್ಣಿನ ಯಾವ ಪ್ರಕಾರದ ಮಣ್ಣು ನೋಡಿರಪ್ಪ? ಕಲರ್ ಅಂತಂದಾಗ ಒಬ್ರು ಕಪ್ಪು ಮಣ್ಣು ಅಂದ್ರೆ, ಒಬ್ರು ಕೆಂಪು ಮಣ್ಣು ಅಂದ್ರೆ, ಒಬ್ರು ಜಂಬಿಟ್ಟಿಗೆ ಇಟ್ಟಿಗೆ ನೋಡಿವೆ ಅಂತಂದ್ರೆ, ಒಬ್ರು ಮರಳು ನೋಡಿದೆ ಅಂತಂದ್ರೆ, ಹಾಗಾದ್ರೆ ಈ ರೀತಿಯಾಗಿ ಮಣ್ಣು ಬದಲಾಗಲಿಕ್ಕೆ ಕಾರಣ ಏನು? ಮಣ್ಣು ಬದಲಾಗಲಿಕ್ಕೆ ಕಾರಣ ಏನು? ನಾವು ಮನುಷ್ಯರ ಕಲರ್ ನೋಡ್ತೀವಿ, ಹೌದಾ? ಅವ ಕೆಂಪಗದಾನ, ಅವ ಬೆಳಗದಾನ, ಅವ ಕಲ್ಲಗದಾನ ಅಂತ ಗೊತ್ತಾ? ಎಸ್, ಹಾಗಾದ್ರೆ ಇದು ಹೆಂಗ ಆಗ್ತಲ್ಲ ಹಂಗ ಮಣ್ಣು ಆಗೈತಿ. ಅಲ್ಲಿನ ಪ್ರಕೃತಿಯ ವ್ಯವಸ್ಥೆಗಳಿಗೆ, ಆ ಮನೆಯ ಏನು ಅನುವಂಶತೆಗೆ ಸಂಬಂಧಪಟ್ಟಂತೆ ಅವುಗಳ ಕಲರ್ ಆಗ್ತಾ ಹೋಗ್ತಾರೆ ಹವಾಮಾನಕ್ಕೆ ಅನುಗುಣವಾಗಿ. ಈ ಫಾರಿನ್ ನೋಡಿದ್ರೆ ಹೆಂಗಿರ್ತಾರೆ, ಇಲ್ಲಿ ನಾವು ನೋಡಿದ್ರೆ ಹೆಂಗಿರ್ತೇವೆ ಗೊತ್ತಾ? ಇದು ಯಾಕೆ ವ್ಯತ್ಯಾಸ ಆಯ್ತು ಅಂದ್ರೆ ಹವಾಮಾನ. ಹಾಗಾದ್ರೆ ಮಣ್ಣು ಸಹ ಕೆಂಪ್ ಹೆಂಗಾತ್ರಿ, ಕಪ್ ಹೆಂಗಾತ್ರಿ, ಜಂಬಿಟ್ಟಿಗೆ ತರ ಇಟ್ಟಿಗೆ ತರ ಹೆಂಗಾತ್ರಿ, ಮರಳು ಹೆಂಗಾತ್ರಿ ಅಂತಂದ್ರೆ ಅದಕ್ಕೆಲ್ಲ ಒಂದು ಕಾರಣ ಏನಪ್ಪಾ ಅಂತಂದ್ರೆ ಶಿಲೆಗಳು. ಅದಕ್ಕೆ ಕಾರಣ ಏನೋ? ಶಿಲೆಗಳು. ಮಣ್ಣು ಒಂದು ಸಂಪನ್ಮೂಲ ಅಂತ ಹೇಳಿದ್ವಿ, ಮಣ್ಣು ಒಂದು ಸಂಪನ್ಮೂಲ ಅಂತಂದ್ವಿ. ಈ ವಿವಿಧ ರೀತಿಯ ಮಣ್ಣುಗಳ ಆಗಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಶಿಲೆಗಳು. ಹಾಗೆಯೇ ವಾಯುಗುಣ, ಅದ್ರ ಜೊತೆಗೇನೋ ವಾಯುಗುಣ ಸಹ. ಈ ವಾಯುಗುಣದ ವ್ಯತ್ಯಾಸದಿಂದಾಗಿ ಮಣ್ಣಿನ ವಿಧಗಳು ಚೇಂಜ್ ಆಗ್ತವೆ, ಮಣ್ಣಿನ ಪ್ರಕಾರ ಚೇಂಜ್ ಆಗ್ತವೆ. ಸರ್, ಮಣ್ಣು ಹೆಂಗೆ ಉತ್ಪತ್ತಿ ಆಗುತ್ತೆ ಅಂತಂದ್ರೆ ಮಣ್ಣು ಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿ ಆಗುತ್ತೆ. ಮಣ್ಣು ಯಾವ್ದರಿಂದ ಉತ್ಪತ್ತಿ ಆಗುತ್ತೆ? ಶಿಲೆಗಳ ಶಿಥಿಲೀಕರಣದಿಂದ ಮಣ್ಣು ಉತ್ಪತ್ತಿ ಆಗುತ್ತೆ. ಸೊ ದೊಡ್ಡ ದೊಡ್ಡ ಕಲ್ಲು ಬಂಡೆಯಿಂದ ಅಂತಲ್ಲ, ಆ ಪ್ರಕಾರಕ್ಕೆ ಸಂಬಂಧಪಟ್ಟಂತ ಏನು ಶಿಲೆಗಳು ಕಂಡು ಬರ್ತಾವ ಅವುಗಳು ಶಿಥಿಲಗೊಂಡು ಸರ್ ತಮ್ಮಷ್ಟಕ್ಕೆ ತಾವೇ ಶಿಥಿಲ ಆಗ್ತವ? ಇಲ್ಲ, ವಾಯುಗುಣದಿಂದ ವ್ಯತ್ಯಾಸದಿಂದಾಗಿ ಶಿಲೆಗಳು ಶಿಥಿಲೀಕರಣ ಆಗ್ತವೆ. ವಾಯುಗುಣದ ವ್ಯತ್ಯಾಸ ಅಂದ್ರೇನು? ಮಳೆ, ಗಾಳಿ, ಬಿಸಿಲು, ಪ್ರವಾಹ, ಸುನಾಮಿ ಮುಂತಾದ ಏನು ವಾಯುಗುಣದಲ್ಲಿ ಬದಲಾವಣೆ ಆಗ್ತಾ ಹೋಗ್ತದೋ ಅವುಗಳಿಂದಾಗಿ ಶಿಲೆಗಳೇನಾಗ್ತವ? ಶಿಥಿಲೀಕರಣಗೊಳ್ತಾ ಹೋಗ್ತಾವ. ಹೀಗೆ ಮಣ್ಣೇನಾಗ್ತದಪ್ಪ ಅಂದ್ರೆ ವ್ಯತ್ಯಾಸ ಆಗ್ತಾ. ಕೆಲವು ಮಣ್ಣುಗಳು ವಿವಿಧ ಕರ್ತೃಗಳಿಂದ ಉಂಟಾಗ್ತದೆ. ವಿವಿಧ ಕರ್ತೃಗಳ ಸಂಚಯನದಿಂದ ಮಣ್ಣು ಉತ್ಪತ್ತಿ ಆಗುತ್ತೆ. ಎಲ್ಲಾ ಮಣ್ಣುಗಳು ಶಿಲೆಗಳ ಶಿಥಿಲೀಕರಣದಿಂದ ಆಗಿಲ್ಲ. ಎಲ್ಲಾ ಮಣ್ಣುಗಳು, ಕೆಲವು ಮಣ್ಣುಗಳು ಏನಾಗ್ತಪ್ಪ ಅಂತಂದ್ರೆ ಕೃತಕವಾಗಿ ಕೆಲವು ಕರ್ತೃಗಳಿಂದ ಸಂಚಯಿಸಿಕೊಂಡಂತ ಮಣ್ಣು ನಿರ್ಮಾಣ ಆಗ್ತದೆ ಅನ್ನೋದು ಕೆಲವು ಮಣ್ಣುಗಳು. ಹಾಗೆ ಮತ್ತೆ ಮಣ್ಣು
ಏನಾಗುತ್ತೆ ಮಣ್ಣು ಕೂಡಿಕೊಂಡಿರುತ್ತೆ, ಅದರೊಳಗೆ ಆ ಅಂಶಗಳೆಲ್ಲವೂ ಒಳಗೊಂಡಿರ್ತವೆ ಅನ್ನುವಂಥದ್ದು. ಹೀಗೆ ಮಣ್ಣೇನಪ್ಪ ಅಂತಂದ್ರೆ ಉತ್ಪಾದನೆ ಆಗುವಂತಹ ಒಂದು ವ್ಯವಸ್ಥೆನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ತಿಳ್ಕೊಳ್ಳಿ, ಇವತ್ತಿನ ಅವಧಿಯೊಳಗ ನಾವು ಮೊದಲಿಗೆ ಮೆಕ್ಕಲು ಮಣ್ಣು ಬಗ್ಗೆ ತಿಳ್ಕೊಳ್ಳೋಣ. ಯಾವ ಮಣ್ಣು? ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣು. ಮಣ್ಣಿನ ಪ್ರಕಾರಗಳಲ್ಲಿ 6 ಇದಾವೆ. ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲೇದು ಮೆಕ್ಕಲು ಮಣ್ಣು. ಈ ಮೆಕ್ಕಲು ಮಣ್ಣು ನೆನಪಿಟ್ಟುಕೊಳ್ಳಿ, ನದಿಗಳು ಪರ್ವತ ಪ್ರದೇಶಗಳಿಂದ ಉಗಮ ಹೊಂದುವ ನದಿಗಳು, ಪರ್ವತ ಪ್ರದೇಶಗಳಿಂದ ಉಗಮ ಹೊಂದುವ ನದಿಗಳು ಹೊತ್ತು ತಂದು ಸಂಚಯಿಸಿರುವ ಮಣ್ಣಿದಾಗಿರುತ್ತದೆ. ನದಿಗಳು ಪರ್ವತ ಪ್ರದೇಶಗಳಲ್ಲಿ ಉಗಮ ಹೊಂದುತ್ತವೆ, ಹೌದಾ? ನಿಮ್ಗೆ ಗೊತ್ತಿರಬೇಕು, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಹಿಮಾಲಯ ಪರ್ವತ ಶ್ರೇಣಿ, ಹೌದಾ? ಈ ಭಾಗಗಳಲ್ಲಿ ಹೆಚ್ಚು ಮಳೆ ಸುರಿಸ್ತವೆ ಮಳೆಗಾಲದಲ್ಲಿ. ಆ ಸಂದರ್ಭದಲ್ಲಿ ಏನಾಗ್ತವಪ್ಪ ಅಂತಂದ್ರೆ ಅಲ್ಲಿ ಕೊಳೆತ ಜೈವಿಕಾಂಶಗಳು ಇರ್ತವೆ, ಗೊತ್ತಾ? ಬೇಸಿಗೆ ಸಂದರ್ಭದಲ್ಲಿ ಮರಗಳು ಏನಾಗ್ತವೆ? ಬೇಸಿಗೆ ಸಂದರ್ಭದಲ್ಲಿ ಮರದ ಎಲೆಗಳು ಏನಾಗ್ತವೆ? ಉದುರ್ತಾವ. ಎಸ್, ಉದುರ್ತಾವ. ಓಕೆ, ಇವೆಲ್ಲ ನೋಡಿರ್ತೀವಿ ಉದುರಿದಲ್ಲ. ಎಸ್, ಮಳೆ ಆದ ತಕ್ಷಣ ಮಳೆ ಸ್ಟಾರ್ಟ್ ಆಗುತ್ತಪ್ಪ, ಹೌದಾ? ಆ ಉದುರಿರುವ ಎಲೆಗಳ ಮೇಲೆ ಏನು ಬೀಳ್ತದೆ? ಮಳೆ ಬೀಳ್ತದೆ. ಅವಾಗ ಏನಾಗ್ತದೆ? ಆ ಎಲೆಗಳು ಏನಾಗುತ್ತಾ? ಕೊಳೆತು ಹೋಗ್ತದೆ. ಹಾಗಾದ್ರೆ ಆ ಕೊಳೆತಿರುವ ಮಣ್ಣು ಹೆಚ್ಚು ಮಳೆ ಆತಪ್ಪ ಅಂತ ತಿಳ್ಕೊಳ್ಳಿ. ಹೆಚ್ಚು ಮಳೆ ಆಯ್ತು. ಇದೇ ರೀತಿಯಾಗಿ ಹೆಚ್ಚು ಮಳೆ ಆದಾಗ ಆ ಮಳೆಯ ರಭಸಕ್ಕೆ ಆ ಕೊಳೆತದ್ದು ಏನಾಗತ್ತೆ? ತೇಲ್ಕೊಂಡು ಹೋಗ್ತದೆ. ಮೇಲ್ಗಡೆ ಭಾಗ ಏನಾಗತ್ತ? ತೇಲ್ಕೊಂಡು ಹೋಗ್ತದೆ. ಎಸ್, ಹಾಗಾಗಿ ಆ ತೇಲ್ಕೊಂಡು ಬಂದಿರ್ತದಲ್ಲ, ಆ ಕೊಳೆತ ಜೈವಿಕಾಂಶಗಳು, ಆ ಕೊಳೆತ ಏನ್ ಬಂದಿರ್ತಾವ ತೇಲ್ಕೊಂಡು, ಅದು ಬಯಲು ಪ್ರದೇಶಕ್ಕೆ ಬಂದಾಗ ಅಲ್ಲಿ ಸಂಚಯನಗೊಳ್ತದೆ ಮಣ್ಣು. ಎಲ್ಲ ಕೊಳೆತ ಜೈವಿಕಾಂಶಗಳು ಪರ್ವತ ಪ್ರದೇಶದಿಂದ ಈ ನದಿಗಳು ಏನ್ ಮಾಡ್ತಾವ ಅಂದ್ರೆ ಆ ರಭಸಕ್ಕೆ ತಗೊಂಡು ಬಂದು ಏನ್ ಮಾಡ್ತಾವ? ಆ ರಭಸಕ್ಕೆ ಏನ್ ಮಾಡ್ತಾವಪ್ಪ ಅಂತಂದ್ರೆ ಅಲ್ಲಿ ಬಂದು ಸಂಚಯನಗೊಳ್ತಾವ. ಅಲ್ಲಿ ಬಂದು ಹೀಗೆ ಮಣ್ಣು ನದಿಗಳು ಹೊತ್ತು ತಂದು ಸಂಚಯಿಸಿರುವ ಮಣ್ಣು ಮೆಕ್ಕಲು ಮಣ್ಣಾಗಿದೆ. ನೋಡಿ, ನಿಮ್ಗೆ ನೆನಪಿರಲಿ, ತಿಪ್ಪಿಯೊಳಗೆಲ್ಲ ಕಸ ಹಾಕ್ತೇವೆ, ಗೊತ್ತಾ? ನಾವು ಎಲ್ಲ ಕಸ ಹಾಕ್ತೇವೆ, ಸಗಣಿ ಹಾಕ್ತೇವೆ, ಹುಲ್ಲು ಹಾಕ್ತೇವೆ, ಕಸ ಕಟ್ಟಿ ಎಲ್ಲ ಹಾಕ್ತೇವೆ, ಹೌದಾ? ಅದು ಕೊನೆಗೆ ಕೊಳತೆ ಏನಾಗ್ತದ? ಅದು ಫಲವತ್ತತೆ ಆಗಿರುತ್ತಾ? ಆಗ ನೆನಪಿಟ್ಟುಕೊಳ್ರಿ, ಕೊಳೆತ ಜೈವಿಕಾಂಶಗಳನ್ನು ನದಿಗಳು ಹೊತ್ತು ತಂದು ಸಂಚಯಿಸಿರುತ್ತಲ್ಲ ಈ ಮಣ್ಣು. ಯಾವ ಮಣ್ಣು? ಅದು ಫಲವತ್ತತೆ ಆಗಿರುತ್ತಾ ಇರಲ್ವಾ? ನೆನಪಿರಲಿ, ಅತ್ಯಂತ ಫಲವತ್ತಾಗಿರುವಂತಹ ಮಣ್ಣು ಯಾವ್ದಾದ್ರೆ ಅದು ಮೆಕ್ಕಲು ಮಣ್ಣು. ಹಾಗೆ ಸಾವಿರಾರು ವರ್ಷಗಳ ಕಾಲ ಮಾನವನಿಂದ ಮಾಡಲು ಸಾಧ್ಯವಾಗಿರುವಂತದ್ದನ್ನ, ಮಾನವನು ನಿರ್ಮಾಣ ಆಗಿರುವಂತಹ ಕೆಲಸವನ್ನ ನದಿಗಳು ಕೆಲಸ ಮಾಡ್ತವೆ. ವಿಶಾಲವಾದಂತಹ ಬಯಲು ಮೈದಾನವನ್ನು ನಿರ್ಮಾಣ ಮಾಡಿದ್ದು ನಾವು ಉತ್ತರ ಭಾರತಕ್ಕೆ ಹೋದಂತ ಸಂದರ್ಭದಲ್ಲಿ ನೋಡಿದ್ರೆ, ಉತ್ತರ ಭಾರತಕ್ಕೆ ಹೋದಂತ ಸಂದರ್ಭ ನೋಡಿದ್ರೆ ಅಲ್ಲಿ ನೋಡ್ರಿ ಮೆಕ್ಕಲು ಮಣ್ಣಿನ ವಿಶಾಲ ಭೂಪ್ರದೇಶವನ್ನು ನೋಡ್ತೇವೆ. ಇದುಗಳನ್ನ ಗಂಗಾ, ಬ್ರಹ್ಮಪುತ್ರ, ಸಟ್ಲಸ್, ಎಲ್ಲೆಲ್ಲಿ ನದಿ ಮುಖಜ ಭೂಮಿಗಳೆಲ್ಲವೋ ಅದೆಲ್ಲವೂ ಎಂತ ಮಣ್ಣು ಕಾಣಬರುತ್ತೆ? ನೋಡ್ರಿ, ಹೇಳೇನು? ನದಿಗಳು ಹೊತ್ತು ತಂದ, ನದಿಗಳು ಸಂಚಯಿಸುವ ಮಣ್ಣಿಗೆ ಏನು ಕರೀತೀವಿ? ಮೆಕ್ಕಲು ಮಣ್ಣು ಅಂತ. ಹಾಗಾದ್ರೆ ಈ ಮಣ್ಣು ಒಂದು ಗಮನಿಟ್ಕೊಳ್ಳಿ ನಂದೀಶ್, ಈ ಕಡೆ ಗಮನ ಕೊಡಿ. ಈ ಮಣ್ಣೆಲ್ಲ ಅತ್ಯಂತ ಫಲವತ್ತಾಗಿದೆ. ಯಾಕೆ ಫಲವತ್ತಾಗಿದೆ? ನದಿಗಳು ಹೊತ್ತು ತಂದಿದ್ದಕ್ಕ? ನದಿಗಳು ಹೊತ್ತು ತಂದಕ್ಕೆ ಅಷ್ಟೇ ಫಲವತ್ತಾಗಿರುತ್ತಾ? ಕೊಳೆತ ಜೈವಿಕಾಂಶವನ್ನು ತಗೊಂಡು ಬಂದಿರ್ತದೆ. ಹಾಗಾಗಿ ಈ ಮಣ್ಣು ಏನಾಗಿರುತ್ತೆ? ಹೆಚ್ಚು ಫಲವತ್ತತೆಯಿಂದ ಕೂಡಿರುತ್ತದೆ. ಹೆಚ್ಚು ಫಲವತ್ತತೆಯಿಂದ ಕೂಡಿರುತ್ತದೆ. ಹಾಗಾಗಿ ಈ ಮಣ್ಣು ನೆನಪಿರಲಿ, ಭಾರತದಲ್ಲಿ ಎಲ್ಲೆಲ್ಲಿ ಕಂಡು ಬರ್ತದಪ್ಪ
ಅಂತಂದ್ರೆ ಒಂದು ಉತ್ತರ ಪ್ರದೇಶ. ಎಲ್ಲಿ? ಉತ್ತರ ಪ್ರದೇಶ. ಹಂಚಿಕೆ ಬಗ್ಗೆ ನಾವು ನೋಡ್ತಾ ಹೋದಾಗ ಉತ್ತರ ಪ್ರದೇಶ, ಇನ್ನೊಂದು ಉತ್ತರ ಪ್ರದೇಶದಲ್ಲಿ ಬಹುಭಾಗದ ಪ್ರದೇಶದಲ್ಲಿ ಈ ಮಣ್ಣು ಕಂಡು ಬರ್ತದೆ. ಹಾಗೆಯೇ ಪಶ್ಚಿಮ ಬಂಗಾಳ, ಎಲ್ಲಿ? ಪಶ್ಚಿಮ ಬಂಗಾಳ, ಒರಿಸ್ಸಾ ಈ ಮುಂತಾದ ಪ್ರದೇಶಗಳಲ್ಲಿ ಅಷ್ಟೇ ಅಲ್ಲದೆ ಈ ಕರಾವಳಿ ಮೈದಾನ ಅಂತ ನಾವು ಕರಿತೇವೆ, ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಅಂತ ಕರಿತೀವಲ್ಲ, ಆ ಭಾಗದಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಈ ಮೆಕ್ಕಲು ಮಣ್ಣು ಕಂಡು ಬರ್ತದೆ. ಅಂದ್ರೆ ನದಿಮುಖಜ ಭೂಮಿಗಳಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡು ಬರ್ತದೆ. ಹೆಚ್ಚು ಫಲವತ್ತತೆಯಿಂದ ಕೂಡಿದೆ. ಹಾಗೆ ಹೆಚ್ಚು ಫಲವತ್ತತೆಯಿಂದ ಕೂಡಿದೆ ಅಂತಂದಾಗ ಅಲ್ಲಿನ ಪೈರು ಅಥವಾ ಬೆಳೆ ಉತ್ತಮವಾಗಿ ಬರುತ್ತಾ ಬರಲ್ವಾ? ಬರುತ್ತಲ್ಲ? ಓಕೆ. ಹಾಗಾದ್ರೆ ಮಣ್ಣುಗಳಲ್ಲಿ ಅತ್ಯಂತ ಫಲವತ್ತಾಗಿರುವ ಮಣ್ಣು ಹೇಗೆ ನಿರ್ಮಾಣ ಆಗಿದೆ? ನದಿಗಳು ಹೊತ್ತು ತಂದು ಸಂಚಯಿಸಿರುವ ಮಣ್ಣು ಇದಾಗಿರುತ್ತದೆ. ಹೌದಾ? ಓಕೆ. ಇನ್ನ ನಾವು ಎರಡನೇ ಮಣ್ಣಿಗೆ ಹೋಗೋಣ. ಯಾವಪ್ಪ ಅಂದ್ರೆ ಕಪ್ಪು ಮಣ್ಣು. ಯಾವಣ್ಣು? ಕಪ್ಪು ಮಣ್ಣು. ಮಣ್ಣು ನೋಡಿ, ಕಪ್ಪು ಮಣ್ಣನ್ನ ನಾವು ವಿವಿಧ ಹೆಸರುಗಳಿಂದ ಕರಿತೇವೆ. ಏನಂತ ಕರಿತೇವೆ ಈ ಮಣ್ಣನ್ನ? ರೇಗೂರ್ ಮಣ್ಣು ಅಂತಲೂ ಕರಿತೇವೆ. ಏನಂತ ಕರಿತೀವಿ? ರೇಗೂರ್ ಮಣ್ಣು ಅಂತಲೂ ಕರಿತೇವೆ. ಹಾಗೆಯೇ ಕಪ್ಪು ಹತ್ತಿ ಮಣ್ಣು ಅಂತ ಕರಿತೇವೆ. ಏನಂತ ಕರಿತೀವಿ? ಕಪ್ಪು ಹತ್ತಿ ಮಣ್ಣು. ಈ ಕಪ್ಪು ಮಣ್ಣಿನ ಏನ್ ಪ್ರದೇಶ ಇರ್ತಲ್ಲ, ಇದನ್ನ ಡೆಕ್ಕನ್ ಟ್ರಾಪ್ ಅಂತಲೂ ಕರಿತೀವಿ. ಏನು ಕರಿತೀವಿ? ಡೆಕ್ಕನ್ ಟ್ರಾಪ್ ಅಂತ ಕರಿತೀವಿ ಈ ಮಣ್ಣನ್ನ. ನಂತರ ನೋಡ್ಕೊಳ್ಳಿ, ಏನು ಕರಿತೀವಿ ಅನ್ನೋದು? ರೇಗೂರ್ ಮಣ್ಣು, ಕಪ್ಪು ಹತ್ತಿ ಮಣ್ಣು, ಈ ಮಣ್ಣಿನ ಪ್ರದೇಶವನ್ನು ಏನು ಕರಿತೀವಿ? ಡೆಕ್ಕನ್ ಟ್ರಾಪ್. ಈ ರೀತಿಯಲ್ಲಿ ನಾವು ಕರಿತೀವಿ. ನೋಡಿದ್ರೆ ಕಪ್ಪು ಮಣ್ಣನ್ನು ಯಾರು ನೋಡಿ ಗಮನ ಇಟ್ಕೊಳ್ಳಿ. ಇದು ಕಪ್ಪು ಮಣ್ಣು. ನಮ್ಮ ಭಾರತದಲ್ಲಿ ಇದಕ್ಕೆ ಏನಂತ ಕರಿತೇವೆ ಗೊತ್ತಾ? ಎರೆಮಣ್ಣು ಅಂತ ಕರಿತೀವಿ. ಏನ್ ಕರಿತೀವಿ? ಎರೆಮಣ್ಣು ಅಂತ ಕರಿತೀವಿ. ಅಷ್ಟೇ ಅಲ್ಲದ ನಮ್ಮ ಉತ್ತರ ಕರ್ನಾಟಕದ ಬಾಗಲಕೋಟ್, ಗುಲ್ಬರ್ಗ, ರಾಯಚೂರು, ಬೀದರ್, ಧಾರವಾಡ ಸ್ವಲ್ಪ ಭಾಗ, ಅದಕ್ಕೆ ನಾವು ಇನ್ನೊಂದು ಏನಂತ ಕರಿತೀವಪ್ಪ ಅಂದ್ರೆ ಎರಿಸೀಮಿ ಅಂತ ಕರಿತೀವಿ. ಎಂತ ಸೀಮಿ? ಎರಿಸೀಮಿ. ಎರಿ ಮಣ್ಣು, ಇನ್ನೊಂದು ಇದಕ್ಕೆ ಎರಿ ಮಣ್ಣು ಅಂತ ಕರಿತೀವಿ. ಅದಕ್ಕೆ ನೆನಪಿರಲಿ, ಇದೆ ನೋಡಿ ಕಪ್ಪು ಮಣ್ಣು. ಗೊತ್ತಾಯ್ತಾ? ನೋಡಿದಿರಾ ಕಪ್ಪು ಮಣ್ಣ? ಓಕೆ. ಹಾಗಾದ್ರೆ ಈ ಕಪ್ಪು ಮಣ್ಣು, ನಾನು ಇನ್ನೊಂದು ನಿಮಗೆ ಒಂದು ಅಂಶವನ್ನ ಈ ಮಣ್ಣಿನಲ್ಲಿ ಹೇಳೋದು ಬಿಟ್ಟೆ. ನಾನು ಈ ಮೆಕ್ಕಲು ಮಣ್ಣಿನಲ್ಲಿ ಏನೇನು ಬೆಳೆಗಳನ್ನ ಬೆಳೆಯಲಾಗುತ್ತೆ, ಫಲವತ್ತಾಗಿದೆ. ಓಕೆ. ಇಲ್ಲಿ ಏನ್ ಬೆಳೆಯಲಾಗುತ್ತಪ್ಪ ಅಂದ್ರೆ ಪ್ರಮುಖವಾದಂತಹ ಬೆಳೆ ಭತ್ತ, ಗೋಧಿ, ಹಾಗೆಯೇ ಕಬ್ಬು, ಸೆಣಬು, ಈ ಬೆಳೆಗಳನ್ನ ಇಲ್ಲಿ ಬೆಳೆಯಲಾಗುತ್ತದೆ. ಯಾವ ಮಣ್ಣಿನಲ್ಲಿ? ಹಾಗೆಯೇ ಕಪ್ಪು ಮಣ್ಣು ನೋಡ್ಕೊಳ್ಳಿ, ಇದು ಯಾವ ಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿ ಆಗಿದೆ ಅಂತಂದ್ರೆ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿ ಆಗಿದೆ. ಈ ಕಪ್ಪು ಮಣ್ಣಿಗೆಲ್ಲ ಯಾವ ಶಿಲೆಗಳ ಶಿಥಿಲೀಕರಣದಿಂದ ಉಂಟಾಗಿದೆ? ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾಗಿದೆ. ಇದು ನಿಮಗೆ ನೆನಪಿರಲಿ. ಏನ್ ಪ್ರಶ್ನೆ ಕೇಳಬಹುದು ಅಂತಂದ್ರೆ, ಕಪ್ಪು ಮಣ್ಣನ್ನ ಈ ಯಾವ ಹೆಸರಿನಿಂದ ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಬಹುದು. ಅವಾಗ ಏನ್ ಬರಬಹುದು? ರೇಗೂರ್ ಮಣ್ಣು ಅಂತ ಕೊಟ್ಟಿರಬಹುದು, ಅಥವಾ ಕಪ್ಪು ಹತ್ತಿ ಮಣ್ಣು ಅಂತ ಕೊಟ್ಟಿರಬಹುದು, ಅಥವಾ ಆ ಪ್ರದೇಶವನ್ನ ಏನಂತ ಕರಿತೀವಿ ಅಂತಲೂ ಕೊಟ್ಟಿರಬಹುದು. ಸರ್ ಆಯ್ತು, ರೇಗೂರ್ ಮಣ್ಣು ಅಂತ ಕರೆದ್ರು ಓಕೆ, ಡೆಕ್ಕನ್ ಟ್ರಾಪ್ ಅಂತ ಕರೆದ್ರು ಓಕೆ. ಇದೇ ಸರ್ ನಾವು ಬಿಳಿ ಹತ್ತಿ ನೋಡಿದ್ದೀವಿ, ಕಪ್ಪು ಹತ್ತಿ ಮಣ್ಣು ನಾವು ನೋಡಿಲ್ಲಲ್ಲ. ಸರ್ ಹೌದು, ರೇಗೂರ್ ಮಣ್ಣು ಅಂತ ಕರೀತಾರ, ಇರಲಿ. ಡೆಕ್ಕನ್ ಟ್ರಾಪ್ ಅಂತ ಕರೀತಾರ ಆ ಪ್ರದೇಶನ, ಓಕೆ.
ಈ ಕಪ್ಪು ಹತ್ತಿ ಮಣ್ಣು ಅಂತ ಕರೀತಾರೆ. ಏನ್ ಸರ್ ಇದು? ನಾವು ಬಿಳಿ ಹತ್ತಿ ನೋಡಿ, ಹತ್ತಿ ಹೆಂಗಿರ್ತದೆ? ಬಿಳಿ ಇರುತ್ತೆ. ಮತ್ತೆ ಇದೇನ್ ಸರ್ ಕಪ್ಪು ಹತ್ತಿ ಮಣ್ಣು ಅಂತಿದೆಯಲ್ಲ ಅಂತ. ಏನಿಲ್ಲ, ಈ ಹತ್ತಿ ಬೆಳಿಲಿಕ್ಕೆ ಅತ್ಯಂತ ಉತ್ಕೃಷ್ಟವಾಗಿರುವ ಮಣ್ಣು, ಬೇಕಾಗಿರುವ ಮಣ್ಣು ಹತ್ತಿ ಬೆಳಿಲಿಕ್ಕೆ ಬೇಕಾಗಿರುವಂತಹ ಪ್ರಮುಖ ಮಣ್ಣೆ ಕಪ್ಪು ಮಣ್ಣು. ಅದಕ್ಕೆ ಹೆಸರೇನಂತ ಕೊಟ್ಟರು? ಕಪ್ಪು ಹತ್ತಿ ಮಣ್ಣು. ಹಾಗಾಗಿ ಈ ಮಣ್ಣಿನೊಳಗ ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿ ಕಂಡುಬರುತ್ತವೆ. ಯಾವ ಮಣ್ಣಿನ ಕಣಗಳು? ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿ ಕಂಡುಬರುತ್ತದೆ. ಯಾವ ಮಣ್ಣಿನಲ್ಲಿ? ಕಪ್ಪು ಮಣ್ಣಿನಲ್ಲಿ. ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾಗಿದೆ. ಹಾಗೆಯೇ ಈ ಮಣ್ಣಿನೊಳಗ ಯಾವ ಕಣಗಳು ಜಾಸ್ತಿ ಕಂಡುಬರ್ತವ? ಜೇಡಿ ಮಣ್ಣಿನ ಕಣಗಳು ಹೆಚ್ಚು ಕಂಡುಬರುತ್ತವೆ. ಜೇಡಿ ಮಣ್ಣಿನ ಕಣಗಳು ಹೆಚ್ಚು ಕಂಡುಬರುತ್ತವೆ. ಈ ಮಣ್ಣಿನ ಇನ್ನೊಂದು ವಿಶೇಷ ಗುಣ ಏನಪ್ಪಾ ಅಂದ್ರೆ, ನೀವೆಲ್ಲ ಮಾರ್ಚ್ ಏಪ್ರಿಲ್ ಮೇ ಏಪ್ರಿಲ್ ಮತ್ತು ಮೇ ತಿಂಗಳೊಳಗ ಈ ಎರೆ ಭೂಮಿ ಅಥವಾ ಕಪ್ಪು ಭೂಮಿ ಏನಿರಲ್ಲ ಆ ಭೂಮಿಗೆ ಹೋಗ್ಬೇಕು. ಯಾರಾದ್ರೂ ಹೋಗಿರ? ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಯಾರಾದ್ರೂ ನಿಮ್ಮ ಎರೆ ಹೊಲಕ್ಕ ಅಥವಾ ನಿಮ್ಮ ಯಾರೋ ಸಂಬಂಧಿಕ ಊರಿಗೆ ಹೋದಾಗ ಎರೆ ಹೊಲಕ್ಕೆ ಏನಾದ್ರು ಹೋಗಿರಾ? ಅಥವಾ ಕಪ್ಪು ಮಣ್ಣಿನ ಭೂಮಿಗೆ ಏನಾದ್ರು ಹೋಗಿದ್ರಾ? ಎಷ್ಟು ಜನ ಹೋಗಿರಿ? ಎಷ್ಟು ಜನ? ಏನು ಕಂಡಿದೆ? ಏನು ನೋಡಿದಿ ಆ ಮಣ್ಣಿನೊಳಗೆ ಹೋಗ್ಬೇಕಾದಾಗ? ಬೆಳೆ ಎಲ್ಲ ನಾವು ಹೇಳ್ತಿರೋದು ಅಲ್ಲಿ ಇರುವಂತ ವ್ಯವಸ್ಥೆ ಒಳಗೆ ಏನು ನೋಡಿದಿರಿ? ಸನ್ನಿವೇಶದೊಳಗೆ ಮಣ್ಣನ್ನು ನೋಡಿದಿ. ಮತ್ತೇನು ನೋಡಿದಿ? ಹುಳ ನೋಡ. ಯಾರು ನೋಡಿದ? ಯಾರು ನೋಡಿಲ್ಲ? ಶೀತ ಸೀಡ್ಸ್ ಬೆಳೆಗಳ ಬಗ್ಗೆ ನಾನು ಕೇಳ್ತಿಲ್ಲ, ಆ ಮಣ್ಣಿನ ಲಕ್ಷಣದ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ಏನು ಸಿಚುವೇಶನ್ ಆಗಿರ್ತದೆ ಅಲ್ಲಿ ಅಂತ, ಏನಾಗಿರ್ತದೆ ಅಂತ ಗೊತ್ತಿಲ್ಲ. ಕೇಳಿ. ನಾವು ಆ ಮಣ್ಣಿನೊಳಗ ನಮ್ಮ ಭಾಗ ಸಂಪೂರ್ಣವಾಗಿ ಎರೆ ಮಣ್ಣಿನ ಭಾಗ. ನಮ್ದೆಲ್ಲ ಪೂರ್ತಿ ಎರೆಸಿವಿ ಅಂದ್ರೆ ನಾವು ಕಬ್ಬನಿ ಬೈಲ್ ಅಂತ ಬರೀತೀವಿ. ನೋಡಿ ಬ್ಯಾಸಿಗಿನಾಗ ಹೋದ್ರೆ ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಹೋದಂತ ಸಂದರ್ಭದೊಳಗೆ ನೀವು ಹೋಗಿ ನೋಡ್ರಿ, ಭೂಮಿ ಸಂಪೂರ್ಣವಾಗಿ ಬಿರಿಬಿಟ್ಟಿರ್ತೈತಿ. ಆ ಎರೆಮಣ್ಣೆ ಹೋಗಿ ನೀವು ಬಿರಿಬಿಟ್ಟಿರ್ತೈತಿ. ಯಾಕೆ ಬಿರಿಬಿಟ್ಟಿರ್ತೈತಿ ಅಂತಂದ್ರೆ ಹೆಚ್ಚು ಕಮ್ಮಿ 2 ಫೂಟ್ ಆಗಲ್ಲ, 1, 2, 4 ಇಂಚ್ 5 ಇಂಚ್ ಆಗಲ್ಲ, ಎಷ್ಟೋ ಆಳದವರೆಗೆ ಬಿರಿಬಿಟ್ಟಿರ್ತೈತಿ ಭೂಮಿ. ಯಾಕೆ ಸರ್ ಹಂಗ್ಯಾಕಾಗಿರ್ತೈತಿ ಅಂತಂದ್ರೆ ಆ ಮಣ್ಣಿನ ಗುಣಲಕ್ಷಣ. ಅದಕ್ಕೆ ನೀವು ಒಂದು ಚೆಂಬು ನೀರು ಹಾಕ್ರಿ, ಏನೇನಿಗೆ ಸಾಲಂಗಲ್ಲ, ಎದಕ್ಕೂ ಸಾಲಂಗಲ್ಲ. ನೀವು ಹೊಲಕ್ಕ ನೀರು ಹಾಸಿ ಏನಾದ್ರು ನೀವು ಬೆಳೆ ಬೆಳಿಬೇಕು ಅಂತಂದ್ರೆ ನೀವು ಅದಕ್ಕೆ ಹಾಸ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ ಅಂತಂದ್ರೆ 1 ಎಕರೆಗೆ ನೀರು ಬಿಡ್ಬೇಕಂದ್ರೆ ಹೆಚ್ಚು ಕಮ್ಮಿ 1 ತಿಂಗಳವರೆಗೆ ನೀರು ಬಿಡ್ಬೇಕು ನೀವು. ಅದೆಲ್ಲ ನೀರು ಏನಾಗುತ್ತೆ ಗೊತ್ತಾ? ಆ ಹೋಲ್ ಒಳಗೆ ಆಸೆ ಆ ಬಿರ್ಬಿಟ್ಟಿರ್ತಲ್ಲ, ಯಾವುದೋ ಹೋದಾಗ ಅಷ್ಟು ಹೋಗ್ಬಿಟ್ಟಿರ್ತದ ಅದು ನೀರು. ಗೊತ್ತಾ ನಿಮಗೆ? ಆ ಅನುಭವ ನಿಮ್ಗೆ ಗೊತ್ತಾಗಿದೆಯಾ? ಕಾರಣ ಇಷ್ಟೇ, ಹೆಚ್ಚು ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವ ಗುಣ ಆ ಮಣ್ಣಿಗೆ ಐತಿ. ಹೆಂಗೆ ಇಟ್ಕೊಳ್ತೀರಿ ಸರ್ ಅದು? ನಿಮಗೆ ಹೇಳಿದ್ದಲ್ಲ, ಆಳವಾಗಿ ಏನಾಗಿರ್ತದೆ, ಬಿರಿ ಬಿಟ್ಬಿಟ್ಟಿರ್ತದೆ ಭೂಮಿ, ಭಾಗ ಆಗಿರ್ತದೆ, ಅದರೊಳಗೆ ಎಲ್ಲ ಪೂರ್ತಿ ಏನಾಗುತ್ತೆ, ನೀರು ಸೇರ್ಕೊಂಡ್ಬಿಡ್ತದೆ. ನೀರು ಸೇರ್ಕೊಂಡಾದ್ಮೇಲೆ ಆ ಮಣ್ಣಿನೊಳಗೆ ಕೆಳಭಾಗದಿಂದಲೂ ತೇವಾಂಶ ಹಾಗೇ ಇರ್ತದೆ. ಆದ್ರೆ ಹತ್ತಿ ಬೆಳೆಯಲಿಕ್ಕೆ ಬೇಕಾಗಿರುವಂಥದ್ದು ಏನಪ್ಪಾ ಅಂದ್ರೆ ತೇವಾಂಶ ಭರಿತ ಮಣ್ಣು ಬೇಕಾಗಿತ್ತು. ಹತ್ತಿ ಬೆಳೆಯಲಿಕ್ಕೆ ಏನ್ ಬೇಕಾಗಿತ್ತು? ತೇವಾಂಶ ಭರಿತ ಮಣ್ಣು ಬೇಕಾಗಿತ್ತು. ಹಾಗಾಗಿ ಈ ಮಣ್ಣು ಈ ರೀತಿಯಂತಹ ಗುಣವನ್ನ ಹೊಂದಿರೋದ್ರಿಂದ ಕಪ್ಪು ಹತ್ತಿ ಯಾವ ಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾಗಿದೆ? ಅಗ್ನಿ ಶಿಲೆಗಳ. ಹಾಗೆಯೇ ಯಾವ ಮಣ್ಣಿನ ಕಣಗಳು ಕಂಡುಬರ್ತವೆ? ಹೆಚ್ಚಾಗಿ ಕಂಡುಬರುತ್ತವೆ. ಹಾಗಾದ್ರೆ ಈ ಮಣ್ಣು ಯಾವ್ಯಾವ ಭಾಗದಲ್ಲಿ ಭಾರತದಲ್ಲಿ ಕಂಡುಬರ್ತದೆ? ಗಮನ ಇಟ್ಕೊಳ್ರಿ. ಗುಜರಾತ್, ಇಲ್ಲಿ ಗುಜರಾತ್, ಮಧ್ಯಪ್ರದೇಶ್,
ಹಾಗೆಯೇ ಮಹಾರಾಷ್ಟ್ರ, ಹಾಗೆಯೇ ಕರ್ನಾಟಕದ ಉತ್ತರ ಕರ್ನಾಟಕ ನಮ್ಮ ಭಾಗದಲ್ಲಿ ಈ ಮಣ್ಣು ಹೆಚ್ಚು ಕಂಡುಬರುತ್ತದೆ. ಹಾಗಾದ್ರೆ ಇಲ್ಲಿ ಕೇವಲ ಹತ್ತಿ ಎಷ್ಟು ಬೆಳೀತಾರೆ ಸರ್ ಅಂತ ಅನ್ಕೊಳ್ಬಹುದು. ಇಲ್ಲಿ ನೋಡ್ಕೊಳ್ಳಿ, ಹತ್ತಿ, ಜೋಳ, ಗೋಧಿ, ಈರುಳ್ಳಿ, ಮೆಣಸಿನಕಾಯಿ, ಹಾಗೆಯೇ ಎಣ್ಣೆ ಕಾಳುಗಳನ್ನು ಸಹ ಇಲ್ಲಿ ಬೆಳೆಯಲಾಗುತ್ತದೆ. ಹಾಗಾದ್ರೆ ಇಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳು ಯಾವ್ಯಾವಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಮೊದಲನೇದೇನೋ ಹತ್ತಿ, ಗೋಧಿ, ಜೋಳ, ಈರುಳ್ಳಿ, ಮೆಣಸಿನಕಾಯಿ, ಎಣ್ಣೆ ಕಾಳುಗಳು ಇವುಗಳನ್ನ ಬೆಳೆಯಲಾಗುತ್ತ ಈ ಮಣ್ಣಿನ. ಈಗ ಎಷ್ಟು ಪ್ರಕಾರದ ಮಣ್ಣುಗಳು ನೋಡಿದ್ರಿ? ಮೊದಲನೇದು ಯಾವುದು? ಎರಡು ಕಪ್ಪು ಮಣ್ಣು. ಇದು ನೋಡಿ, ಇಲ್ಲಿ ನೋಡ್ಕೊಳ್ಳಿ, ಮೆಕ್ಕಲು ಮಣ್ಣು ಹೆಚ್ಚು ಫಲವತ್ತತೆ ಆಗಿರ್ತದ. ಹಾಗೇನಲ್ಲಿ ಉತ್ತಮ ಬೆಳೆನ ಬೆಳಿಬಹುದು. ಓಕೆ, ಈಗ ಎರಡು ಪ್ರಕಾರದ ಮಣ್ಣುಗಳನ್ನ ನಾವು ನೋಡಿದ್ರಿ. ಈಗ ಮತ್ತೊಂದು ಮಣ್ಣಿನ ಪ್ರಕಾರ ಯಾವ ಮಣ್ಣು? ಕೆಂಪು ಮಣ್ಣು. ನೋಡಿ, ಈ ಕೆಂಪು ಮಣ್ಣು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚು ವಿಸ್ತಾರವಾಗಿ ನಾವು ಹಿಂದೆ ಹೇಳ್ತಿದ್ದೇವೆ ನಿಮಗೆ. ಭಾರತದ ಭೂ ಮೇಲ್ಮೈ ಲಕ್ಷಣಗಳಲ್ಲಿ ನಾವು ಹೇಳ್ತಾ ಹೋದಾಗ ಹಿಮಾಲಯ ಪರ್ವತ ಶ್ರೇಣಿ, ಉತ್ತರದ ಮಹಾಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಅಂತ ನಾವೇನು ಹೇಳಿದ್ವಲ್ಲ, ಆ ಒಂದು ಭೂ ಮೇಲ್ಮೈ ಲಕ್ಷಣ ಪ್ರಕಾರಗಳಲ್ಲಿ ಪರ್ಯಾಯ ಪ್ರಸ್ಥಭೂಮಿ ಅಂತ ನಾವೇನು ಹೇಳ್ತವಲ್ಲ, ಆ ಪರ್ಯಾಯ ಪ್ರಸ್ಥಭೂಮಿಯ ಹೆಚ್ಚು ಭಾಗಗಳಲ್ಲಿ ಈ ಕೆಂಪು ಮಣ್ಣು ಕಂಡುಬರುತ್ತದೆ. ಯಾವ ಭಾಗದಲ್ಲಿ? ಪರ್ಯಾಯ ಪ್ರಸ್ಥಭೂಮಿ ಪ್ರದೇಶ. ಹಾಗೆ ದಕ್ಷಿಣದ ಕನ್ಯಾಕುಮಾರಿಯಿಂದ ಪ್ರಾರಂಭಗೊಂಡು ಝಾನ್ಸಿಯವರೆಗೆ ಈ ಮಣ್ಣಿನ ಪ್ರಕಾರ ಕಂಡುಬರುತ್ತದೆ. ದಕ್ಷಿಣದಲ್ಲಿ ಕನ್ಯಾಕುಮಾರಿಯಿಂದ ಉತ್ತರದ ಝಾನ್ಸಿಯವರೆಗೆ ಕಂಡುಬಂದ್ರೆ, ಪಶ್ಚಿಮದಲ್ಲಿ ಕಚ್ನಿಂದ ಪ್ರಾರಂಭಗೊಂಡು ಪೂರ್ವದಲ್ಲಿ ರಾಜಮಹಲ್ ಬೆಟ್ಟದವರೆಗೆ ಈ ಮಣ್ಣು ಎಲ್ಲೆಲ್ಲಿ ಕಂಡು ಬರುತ್ತದೆ ಅಂತಂದ್ರೆ ಪ್ರಸ್ಥಭೂಮಿ ಪ್ರದೇಶದಲ್ಲಿ. ಹಾಗೆಯೇ ದಕ್ಷಿಣದಲ್ಲಿ ಕನ್ಯಾಕುಮಾರಿಯಿಂದ ಉತ್ತರದ ಝಾನ್ಸಿಯವರೆಗೆ ಹಬ್ಬಿದೆ. ಹಾಗೆಯೇ ಪಶ್ಚಿಮದಲ್ಲಿ ಕಚ್ನಿಂದ ಪ್ರಾರಂಭಗೊಂಡು ಪೂರ್ವದ ರಾಜಮಹಲ್ ಬೆಟ್ಟದವರೆಗೆ ಹಬ್ಬಿದೆ ಈ ಮಣ್ಣು. ನೋಡಿ, ಪ್ರಮುಖವಾಗಿ ಕಂಡುಬರುವಂತ ಕೆಂಪು ಮಣ್ಣು ಪ್ರಸ್ಥಭೂಮಿ ಪ್ರದೇಶದಲ್ಲಿ ಹೆಚ್ಚು ವಿಸ್ತಾರವಾಗಿ ಈ ಮಣ್ಣು ಹಬ್ಬಿದೆ. ನೋಡಿದ್ರೆ ಕೆಂಪು ಮಣ್ಣು ಏನಾದ್ರು ಇಲ್ಲಿ ನೋಡಿ, ಇದು ಕೆಂಪು ಮಣ್ಣು, ಗೊತ್ತಾಗಲ್ಲ? ನೋಡಿದ್ರಲ್ಲ? ಓಕೆ, ಈ ಮಣ್ಣಿನೊಳಗೆ ಪ್ರಮುಖವಾಗಿ ಏನು ಬೆಳೆಯಲಾಗುತ್ತಪ್ಪ ಅಂತಂದ್ರೆ ಹೊಗೆಸೊಪ್ಪು, ಹಾಗೆಯೇ ಎಣ್ಣೆ ಕಾಳುಗಳು, ನೀರಾವರಿ ಸೌಲಭ್ಯ ಇರುವಂತಹ ಕಡೆಗೆ ಭತ್ತ, ಕಬ್ಬುಗಳನ್ನ ಬೆಳೆಯಲಾಗುತ್ತ ಈ ಕೆಂಪು ಮಣ್ಣಿನೊಳಗೆ. ಗೊತ್ತಾಯ್ತಾ? ಕಪ್ಪು ಮಣ್ಣು ನೋಡಿದ್ರಿ, ಮೆಕ್ಕಲು ಮಣ್ಣನ್ನ ನಾವು ನದಿ ಪಾತ್ರದಲ್ಲಿ ಕಾಣ್ತೀವಿ. ಹಾಗೆಯೇ ಕೆಂಪು ಮಣ್ಣನ್ನ ಇದು ಕರ್ನಾಟಕದ ಯಾವ ಭಾಗದಲ್ಲಿ ಕಂಡುಬರ್ತದೆ ಅಂದ್ರೆ ಕರ್ನಾಟಕದ ದಕ್ಷಿಣ ಕರ್ನಾಟಕದಲ್ಲಿ ಈ ಕೆಂಪು ಮಣ್ಣು ಕಂಡುಬರುತ್ತೆ. ಯಾಕಡೆ ಕಂಡುಬರುತ್ತೆ? ದಕ್ಷಿಣ ಕರ್ನಾಟಕದಲ್ಲಿ
ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಯಾವ ಮಣ್ಣು ಕಂಡು ಬರ್ತದೆ? ಉತ್ತರ ಕರ್ನಾಟಕದಲ್ಲಿ ಯಾವುದು? ಕಪ್ಪು ಮಣ್ಣು. ದಕ್ಷಿಣ ಕರ್ನಾಟಕದಲ್ಲಿ ಕೆಂಪು ಮಣ್ಣು ಕಂಡು ಬರ್ತದೆ. ನೋಡಿದ್ರ ಕೆಂಪು ಮಣ್ಣು? ನೋಡಿದ್ರ? ಓಕೆ ಓಕೆ. ಈ ಮಣ್ಣಿನಲ್ಲಿ ಪ್ರಮುಖವಾಗಿ ಬೆಳೆಯುವಂತಹ ಏನೇನು ಬೆಳೆಗಳನ್ನ ಬೆಳೆಯಲಾಗುತ್ತಪ್ಪ ಅಂತಂದ್ರೆ ಹಂಚಿಕೆ ಅಂತ ಹೆಚ್ಚು ಕಮ್ಮಿ ಎಲ್ಲಿ ಕಂಡು ಬರುತ್ತೆ? ಹಂಚಿಕೆಯೊಳಗೆ ಸಂಬಂಧಪಟ್ಟಂತೆ ಪಶ್ಚಿಮದಲ್ಲಿ ಕಚ್ಚಿನಿಂದ ಪೂರ್ವದ ರಾಜಮಹಲ್ ಬೆಟ್ಟದೊಳಗೆ ಈ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ. ಅದರಲ್ಲೂ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ. ಇನ್ನು ಇಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳು ಏನೇನಪ್ಪಾ ಅಂತಂದ್ರೆ ಹೊಗೆಸೊಪ್ಪು, ಹಾಗೆ ಎಣ್ಣೆಕಾಳುಗಳು, ಎಣ್ಣೆಕಾಳುಗಳನ್ನು ಮತ್ತು ನೀರಾವರಿ ಸೌಲಭ್ಯ ಇರುವ ಕಡೆಗೆ ಭತ್ತ, ಕಬ್ಬು, ಹತ್ತಿಯನ್ನು ಬೆಳೆಯಲಾಗುತ್ತದೆ. ಇತ್ತೀಚಿನ ದಿನಮಾನಗಳಲ್ಲಿ ಪ್ರಮುಖವಾಗಿ ಈ ಕೆಂಪು ಮಣ್ಣಿನೊಳಗ ಅಡಿಕೆ ವಾಣಿಜ್ಯ ಬೆಳೆ, ಅಡಿಕೆಯನ್ನು ಸಹ ಹೆಚ್ಚಾಗಿ ಬೆಳೀತಾರೆ ನೀರಾವರಿ ಸೌಲಭ್ಯ ಇರುವ ಕಡೆಗಳಲ್ಲಿ. ಯಾವ ಬೆಳೆಯನ್ನ? ಅಡಿಕೆ ಬೆಳೆ. ಓಕೆನಾ? ಗೊತ್ತಾಯ್ತಾ ಈ ಮಣ್ಣಿನ ಬಗ್ಗೆ ನಿಮಗೆ? ಇನ್ನ ಮತ್ತೊಂದು ಮಣ್ಣಿನ ಪ್ರಕಾರ ಯಾವಪ್ಪ ಅಂತಂದ್ರೆ ಜಂಬಿಟ್ಟಿಗೆ ಮಣ್ಣು. ಜಂಬಿಟ್ಟಿಗೆ ಮಣ್ಣು ನೆನಪಿರಲಿ, ಈ ಮಣ್ಣು ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ 200 ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಬೀಳುವ ಪ್ರದೇಶ. 200 ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಬೀಳುವ ಪ್ರದೇಶದಲ್ಲಿ ಈ ಜಂಬಿಟ್ಟಿಗೆ ಮಣ್ಣು ಕಂಡುಬರುತ್ತದೆ. ಎಷ್ಟು ಸೆಂಟಿಮೀಟರ್? 200 ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಈ ಮಣ್ಣು ಕಂಡುಬರುತ್ತದೆ. ಹಾಗೆ ಈ ಮಣ್ಣೊಳಗೆ ಏನಿರುತ್ತಪ್ಪ ಅಂದ್ರೆ ಸಿಲಿಕಾಟ್ ಹಾಗೂ ಲವಣಾಂಶಗಳು ಕರಗಿ, ಸಿಲಿಕಾಟ್ ಹಾಗೂ ಲವಣಾಂಶಗಳು ಕರಗಿ ಕರಗದಂತಹ ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂಗಳು ಮಾತ್ರ ಮೇಲ್ಪದರದಲ್ಲಿ ಉಳಿದಿವೆ. ಕರಗದೇ ಇರುವಂತಹ ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂಗಳಂತಹ ವಸ್ತುಗಳು ಮೇಲ್ಪದರ ಭಾಗದಲ್ಲಿ ಕಂಡುಬರುತ್ತವೆ. ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂನ ಆಕ್ಸೈಡ್ ಭಾಗಗಳು ಮೇಲ್ಪದರದಲ್ಲಿ ಕಂಡುಬರುತ್ತವೆ. ಈ ಮಣ್ಣು ವಿಶೇಷತೆ ನಿಮ್ಗೆ ನೆನಪಿರಲಿ, ನಾವು ಈ ಮಣ್ಣನ್ನು ಹೆಚ್ಚಾಗಿ ಎಲ್ಲಿ ನೋಡ್ತೇವಪ್ಪ ಅಂತಂದ್ರೆ ಈ ಮಂಗಳೂರು, ಉಡುಪಿ ಅಂಡ್ ಕಾರವಾರ, ಕೇರಳ ಇದು ಫೇಮಸ್. ಕೇರಳ ಅಲ್ಲಿ ಒಂದು ಉದ್ಯಮವೇ ಆಗ್ಬಿಟ್ಟಿದೆ ಜಂಬಿಟ್ಟಿಗೆ ತೆಗೆಯುವಂಥದ್ದು. ಯಾರ್ಯಾರು ನೋಡಿದಿರಿ? ಓಕೆ, ನಾವು ನೋಡಿದ್ದೇವೆ. ಅದಕ್ಕೆ ಆ ಜಂಬಿಟ್ಟಿಗೆ ಮಣ್ಣು ಹೇಗಿರ್ತೈತಿ ಅಲ್ಲಿ ಪ್ರಮುಖವಾಗಿ ಏನು ಬೆಳೆದಾಗತ್ತಂದ್ರೆ ಕಾಫಿ ಮತ್ತು ಚಹಾವನ್ನು ಬೆಳೆಯಲಿಕ್ಕೆ ಬಹಳಷ್ಟು ಉತ್ಕೃಷ್ಟವಾಗಿ ಮಾಡಿದೆ. ಈ ಪಶ್ಚಿಮ ಘಟ್ಟಗಳ ಹೆಸರು ಕೇಳಿರಲ್ಲ, ಆ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಕಂಡುಬರುವಂತ ಮಣ್ಣೆ ಜಂಬಿಟ್ಟಿಗೆ ಮಣ್ಣು. ಯಾಕೆ ಅಂತಂದ್ರೆ 200 ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಬಂದಿರ್ತದೆ. ಇನ್ನೊಂದು ನಿಮಗೆ ನೆನಪಿರಲಿ, ನಮ್ಮ ಭಾಗ ಒಳಗೆ 1-2 ತಾಸು ಮಳೆ ಬಂತು ಅಂದ್ರೆ ಗುಂಡಿ ಕೊಟ್ಟದ ನೀರು ನಿಂತವಲ್ಲ, ಎಲ್ಲೆಲ್ಲೂ ನೀರು, ಹೌದಾ? ಆದ್ರೆ ನೀವು ಆ ಕಡೆ ಭಾಗ ಹೋಗ್ರಿ, 2 ತಾಸಲ್ಲ, ಒಂದು ದಿನವಿಡೀ ಮಳೆ ಹೊಡೆದ್ರು ಮಳೆ ಹೋಯ್ತಪ್ಪ ಅಂತ ತಿಳ್ಕೊಂಡ್ರೆ ಮಳೆ ನೀರು ಮಳೆನೇ ಆಗಿಲ್ಲ ಅನ್ನೋ ಕಾಣ್ತೈತಿ. ಮಳೆನೇ ಆಗಿಲ್ಲ ಅನ್ನೋ ಕಾಣ್ತೈತಿ. ಯಾಕೆ ಹೇಳಿ? ಅಲ್ಲಿ ನೀರನ್ನ ಹಿಡಿದುಕೊಳ್ಳೋದಿಲ್ಲ. ನೀರಲ್ಲ ಅದು ಹೋಗ್ಬಿಡ್ತದೆ, ಪರ್ವತ ಪ್ರದೇಶಗಳಿಂದ ನೀರು ತಗ್ಗು ಪ್ರದೇಶಗಳಿಗೆ ಅದು ಹೋಗ್ಬಿಡ್ತದೆ. ಹಾಗಾಗಿ ಈ ಮಣ್ಣಿನೊಳಗ ಯಾವ ಪ್ರಮಾಣ ಹೆಚ್ಚು ಕಂಡು ಬರ್ತದಪ್ಪ ಅಂತಂದ್ರೆ ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂಗಳು ಮಾತ್ರ ಆ ಮಣ್ಣಿನ ಮೇಲ್ಪದರದಲ್ಲಿ ಕಂಡು ಬರ್ತವೆ. ಹೀಗಾಗಿ ಇದು ನೀರನ್ನ ಕಪ್ಪು ಮಣ್ಣಿನಂತೆ ನೀರನ್ನ ಹಿಡಿದಿಟ್ಟುಕೊಳ್ಳುವ ಗುಣವನ್ನ ಹೊಂದಿಲ್ಲ. ಜಂಬಿಟ್ಟಿಗೆ ಮಣ್ಣು ನೋಡಿದ್ದೀರಾ? ಓಕೆ, ನೋಡಿ ಇದು ನಾವು ಇತ್ತೀಚಿನ ದಿನಮಾನಗಳಲ್ಲಿ ಇದರೊಳಗೆ ಏನ್ ಮಾಡ್ತಿದ್ದೀವಿ? ಈಗ ಮನೆ ಕಟ್ತಿದ್ದೀವಿ. ತುಂಬಾ ಭಾರವಾಗಿರ್ತದೆ. ಯಾಕಂದ್ರೆ ಕಬ್ಬಿಣದ ಆಕ್ಸೈಡ್ ಅನ್ನ ಹೆಚ್ಚು ಪ್ರಮಾಣದಲ್ಲಿ ಹೊಂದಿರೋದ್ರಿಂದಾಗಿ. ಕಬ್ಬಿಣ ನೋಡಿರಾ? ಹಗುರವಾಗುತ್ತಾ? ಹತ್ತಿ ನೋಡಿರಾ? ಹಗುರವಾಗುತ್ತಾ? ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂಗಳು ಈ ಮಣ್ಣಿನ ಮೇಲ್ಪದರದಲ್ಲಿ ಕಂಡು ಬರೋದ್ರಿಂದಾಗಿ ಈ ಮಣ್ಣು ಹೆಚ್ಚಾಗಿ ಎಷ್ಟು ಸೆಂಟಿಮೀಟರ್ ಮಳೆ? 200 ಸೆಂಟಿಮೀಟರ್
ಮಣ್ಣು ಕಂಡು ಬರ್ತದ. ನೋಡಿ ಎಷ್ಟು ಸೆಂಟಿಮೀಟರ್? 200 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶದಲ್ಲಿ ಕಂಡು ಬರುತ್ತದೆ. 200 ಸೆಂಟಿಮೀಟರ್ ಗಿಂತ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಕಂಡು ಬರುತ್ತದೆ. ಹಾಗೆ ಈ ಮಣ್ಣಿನಲ್ಲಿ ನಾನು ಹೇಳಿದ ಮೊದಲೇ ಸಿಲಿಕೇಟ್ ಮತ್ತು ಲವಣಾಂಶಗಳು ಕರಗಿ ಕರಗದಂತಹ ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂಗಳು ಈ ಮಣ್ಣಿನ ಮೇಲ್ಪದರದಲ್ಲಿ ಕಂಡು ಬರುತ್ತದೆ. ಹೀಗಾಗಿ ಈ ಮಣ್ಣು ನೀರನ್ನ ಇಂಗುವಂತಹ ಗುಣವನ್ನ ಹೊಂದಿರುವುದಿಲ್ಲ. ಈ ಮಣ್ಣು ಹೆಚ್ಚು ಫಲವತ್ತತೆಯನ್ನು ಹೊಂದಿರುವುದಿಲ್ಲ. ಮತ್ತು ಅದು ಕಾಫಿ ಮತ್ತು ಚಹಾ ಬೆಳೀತಾರಲ್ಲ ಸರ್, ಕಾಫಿ ಬೆಳೀತಾರಲ್ಲ, ಹೆಚ್ಚು ಕಾಫಿ ಬೆಳೀತಾರಲ್ಲ, ಮತ್ತೆ ಹೇಗೆ ಸರ್ ಮತ್ತೆ ಅಂತಂದ್ರೆ ಅಲ್ಲಿರುವಂತಹ ಅರಣ್ಯ ಪ್ರದೇಶಗಳು ಬೇಸಿಗೆ ದಿನಮಾನಗಳಲ್ಲಿ ಎಲೆಗಳನ್ನು ಉದುರಿಸ್ತವೆ, ಕೊಳೆತ ಜೈವಿಕಾಂಶಗಳಿರುತ್ತದೆ. ಅದರಿಂದಾಗಿ ಹೆಚ್ಚು ಆ ಮೇಲ್ಪದರದ ಮಣ್ಣು ಮಾತ್ರ ಏನಾಗಿರುತ್ತೆ? ಫಲವತ್ತತೆಯನ್ನ ಹೊಂದಿರುತ್ತದೆ. ಗೊತ್ತಾಯ್ತು ಚಿಮ್ಮಟಿಗೆ ಮಣ್ಣು. ಹಾಗಾದ್ರೆ ಈ ಮಣ್ಣಿನಲ್ಲಿ ಪ್ರಮುಖವಾಗಿ ಏನ್ ಬೆಳೆಯಲಾಗುತ್ತಪ್ಪ ಅಂದ್ರೆ ಕಾಫಿ, ಟೀ ಮತ್ತು ತೋಟಗಾರಿಕಾ ಬೆಳೆಗಳನ್ನ ಬೆಳೆಯಲಾಗುತ್ತೆ. ಕಾಫಿ, ಟೀ ಮತ್ತು ತೋಟಗಾರಿಕಾ ಬೆಳೆಗಳನ್ನ ಬೆಳೆಯಲಾಗುತ್ತೆ. ಹೆಚ್ಚಾಗಿ ಕಂಡುಬರುವಂತದ್ದು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ. ಗೊತ್ತಾಯ್ತಲ್ಲ? ಓಕೆ, ನೋಡಿ ಇದು ಪಶ್ಚಿಮ ಘಟ್ಟಗಳು, ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಹೆಚ್ಚು ಕಂಡುಬರುತ್ತದೆ. ಹಾಗೆ ಇಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳು ಏನಪ್ಪಾ ಅಂತಂದ್ರೆ ಚಹಾ, ಕಾಫಿ ಮತ್ತು ತೋಟಗಾರಿಕಾ ಬೆಳೆಗಳು. ತೋಟಗಾರಿಕಾ ಬೆಳೆಗಳು ಗೋಡಂಬಿನೂ ಸಹ ಇಲ್ಲಿ ಬೆಳೆದಾಗುತ್ತೆ. ರಬ್ಬರ್ ಬೆಳೆದಾಗುತ್ತೆ. ರಬ್ಬರ್, ಗೋಡಂಬಿ, ಹಾಗೇನೆ ಚಹಾ ಮತ್ತು ಕಾಫಿಯನ್ನ ಬೆಳೆಯಲಾಗುತ್ತೆ. ಇನ್ನ ಮತ್ತೊಂದು ಮಣ್ಣಿನ ಪ್ರಕಾರ ಯಾವ್ದಪ್ಪ ಅಂತಂದ್ರೆ ಮರುಭೂಮಿ ಮಣ್ಣು. ಮರುಭೂಮಿ ಮಣ್ಣು ನೋಡಿ, ಅಧಿಕ ಉಷ್ಣಾಂಶ ಕಡಿಮೆ ಮಳೆ, ಅಧಿಕ ಉಷ್ಣಾಂಶ ಕಡಿಮೆ ಮಳೆ ಬೀಳುವಂತಹ ಪ್ರದೇಶದೊಳಗ ಈ ಮಣ್ಣು ಹೆಚ್ಚಾಗಿ ಕಂಡು ಬರುತ್ತೆ. ಕೆಂಪು ಮತ್ತು ಕಂದು ಬಣ್ಣವನ್ನು ಹೊಂದಿರುತ್ತದೆ. ಹಾಗಾಗಿ ಈ ಮಣ್ಣು ಕಂಡು ಬರುವಂತಹ ಪ್ರದೇಶ ಎಲ್ಲಪ್ಪ ಅಂದ್ರೆ ಅಧಿಕ ಉಷ್ಣಾಂಶ ಮತ್ತು ಕಡಿಮೆ ಮಳೆ ಬೀಳುವಂತಹ ಪ್ರದೇಶದೊಳಗ ಈ ಮಣ್ಣು ಹೆಚ್ಚಾಗಿದೆ. ಸ್ವಲ್ಪ ಕೆಂಪು ಮತ್ತು ಕಂದು ಬಣ್ಣವನ್ನ ಹೊಂದಿದೆ. ಸ್ವಲ್ಪ ಕೆಂಪು ಮತ್ತು ಕಂದು ಬಣ್ಣವನ್ನ ಈ ಮಣ್ಣು ಹೊಂದಿರುತ್ತದೆ. ನೋಡಿ, ಒಂದು ಕಣ ಮತ್ತೊಂದು ಕಣಗಳ ನಡುವೆ ಅಂತರ ಜಾಸ್ತಿ ಇರೋದ್ರಿಂದಾಗಿ ಈ ಮಣ್ಣಿನೊಳಗೆ ನೀರು ಹಾಕಿದ್ರೆ ಬೇಗ ಬಸದು ಹೋಗಿ ಸೇರ್ಕೊಂಡ್ಬಿಡುತ್ತೆ. ನೀರನ್ನ ಬೇಗ ಬಸದು ಬಿಡುತ್ತದೆ. ಅದು ಎಷ್ಟು ದೂರಕ್ಕಾದ್ರೂ ಹೊರಬಿಡುತ್ತೆ ನೀರು. ನೋಡಿದ್ರ ನೀವು ಮಣ್ಣ ಒಂದ್ಸಲ ಈ ನೀರು ತಗೊಂಡ್ಬರಪ್ಪ, ಇಲ್ಲಿ ಇಲ್ಲೇ ಇದೆ. ಓಕೆ, ನೋಡಿ ಇದು ಮರಳು ಮಣ್ಣು. ಈ ಮಣ್ಣು ಹೆಚ್ಚಾಗಿ ಕಂಡು ಬರೋದೇನಪ್ಪ ಅಂತಂದ್ರೆ ರಾಜಸ್ಥಾನದ ಗುಜರಾತ್ನ ಕಚ್ ಭಾಗ ಮತ್ತು ರಾಜಸ್ಥಾನ. ಗುಜರಾತ್ನ ಕಚ್ ಭಾಗ ಮತ್ತು ರಾಜಸ್ಥಾನದಲ್ಲಿ ಹೆಚ್ಚಾಗಿ ಈ ಮಣ್ಣು ಕಂಡು ಬರ್ತದೆ. ಕರ್ನಾಟಕ ಭಾರತದೊಳಗ ಥಾರ್ ಮರುಭೂಮಿ ಅಂತಾನೆ ಹೆಸರಿದೆ. ಭಾರತದೊಳಗೆ ಏನಿದೆ? ಥಾರ್ ಮರುಭೂಮಿ ಅಂತಾನೆ ಹೆಸರಿದೆ ಈ ಮಣ್ಣು. ನೋಡಿ, ಇದರೊಳಗೆ ನಾನು ಸ್ವಲ್ಪ ನೀರು ಹಾಕಿದ್ರೆ ನೋಡಿ, ಈ ನೀರು ಬೇಗ ಈ ಕೆಳಗಡೆ ಭಾಗಕ್ಕೆ ಸೇರ್ಕೊಂಡ್ಬಿಡುತ್ತೆ. ನಾವು ಮಾಮೂಲಿ ಕಪ್ಪು ಮಣ್ಣು, ಕೆಂಪು ಮಣ್ಣು ಮತ್ತು ಮೆಕ್ಕಲು ಮಣ್ಣಿನೊಳಗೆ ಹಾಕಿದ್ರೆ ನೀರು ಬೇಗ ಹಿಂಗೋಂಗಿಲ್ಲ, ನಿಧಾನಕ್ಕೆ ಹಿಂಗುತ್ತೆ. ಆದ್ರೆ ಈ ಮಣ್ಣು ಹಾಗಲ್ಲ, ನೀರನ್ನ ಹಾಗೇನೆ ಒಳಗಡೆ ಕಳಿಸ್ಕೊತೈತಿ. ನಾನು ನೀರು ಹಾಕ್ತಾ ಹೋಗ್ತೇನೆ ನೋಡ್ರಿ. ಮೇಲ್ಭಾಗದಲ್ಲಿ ಒಂದು ಹನಿನೂ ನೀರಿಲ್ಲ, ಕೆಳಗಡೆಗೆ ನೀರೆಲ್ಲ ಬಂದ್ಬಿಟ್ಟಿದೆ. ಹೌದಾ? ಮೇಲ್ಗಡೆ ಭಾಗ ನೋಡಿ ಒಂದು ಸ್ವಲ್ಪ ನೀರಿದೆ ನೋಡಿ, ಇದೆಯಾ? ಇಲ್ಲ. ಹಾಗಾದ್ರೆ ನೀರು ಬೇಗ ಬಸ್ತು ಒಳಗಡೆ ಹೋಗ್ಬಿಡುತ್ತೆ. ಹಾಗಾದ್ರೆ ಮಣ್ಣು ಏನೂ ಫಲವತ್ತತೆಯನ್ನ ಹೊಂದಿರೋದೇ ಇಲ್ಲ. ಮಣ್ಣು ಫಲವತ್ತತೆ ಹೊಂದಿರೋದಿಲ್ಲ. ಹಾಗಾಗಿ ಇಲ್ಲಿ ವ್ಯವಸಾಯ ಮಾಡಲಿಕ್ಕೆ
ಇದೆಯಾ? ವ್ಯವಸಾಯ ಮಾಡಲಿಕ್ಕೆ ಸಾಧ್ಯತೆ ತುಂಬಾ 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 ಅತಿ ವಿರಳ. ಹಾಗೆಯೇ ಇಲ್ಲಿ ಬೆಳೆಯುವಂತಹ ಬೆಳೆಗಳಿದಾವಲ್ಲ ಅವೆಲ್ಲವೂ ಕುಬ್ಜ ಗಿಡಗಳಾಗಿರ್ತವೆ. ಗಿಡ ಚಿಕ್ಕದಾಗಿರ್ತದೆ, ಬೇರು ಮಾತ್ರ ಬಹಳ ಆಳವಾಗಿ ಹೋಗಿರ್ತವೆ. ಯಾಕೆ ಬೇರು ಒಳಗಡೆ ಆಳವಾಗಿ ಹೋಗ್ತವೆ? ನೀರನ್ನು ತಗೊಂಡು ಹುಡುಗ್ಲಿಕ್ಕೆ ಹೋಗ್ತಾವೆ. ಸರಿ, ಆಗ ಆಳವಾಗಿ ಹೋಗ್ತಾವ ಅಂತಂದ್ರೆ ಯಾಕೆ ಹೋಯ್ತು? ಮಣ್ಣು ತುಂಬಾ ಸಡಿಲವಾಗಿರೋದ್ರಿಂದಾಗಿ ಆಳದ ಒಳಗೆ ಬೇರು ಹೋಗ್ತವೆ. ಪಾಪಸ್ ಕಳ್ಳಿ ಕೇಳಿರ? ಅಂತ ಪಾಪಸ್ ಕಳ್ಳಿ ಗಿಡಗಳು ಇಂಥಲ್ಲಿ ಖರ್ಜೂರ ಹಾಕಿದ್ರಿ. ಆ ಖರ್ಜೂರದ ಬೆಳೆಗಳು ಇಂತಹ ಈ ಮರಳುಗಾಡಿನಿಂದ ಮರಳು ಪ್ರದೇಶ ಮಣ್ಣಿನಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ನೋಡ್ತಿದ್ರೆ ಈಗ ನಾನು ನೀರು ಹಾಕಿದ್ದೀನಿ, ನೀರು ಈ ಕೆಳಗಡೆ ಭಾಗದಲ್ಲಿ ಶೇಖರಣೆ ಆಗಿದೆ. ಹಾಗಾಗಿ ನೀರು ತುಂಬಾ ಆಳದವರೆಗೆ ನೀರು ಹೋಗಿ ಸೇರ್ಕೊಂಡ್ಬಿಡುತ್ತೆ. ಇದು ಮರಳು ಮಣ್ಣು. ಗೊತ್ತಾಯ್ತಾ? ಓಕೆ. ಬೆಳೆಯುವಂತಹ ಪ್ರಮುಖ ಬೆಳೆಗಳಂತಂದ್ರೆ ಇನ್ನೊಂದು ಭಾರತದ ವಾಯುವ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಪಂಜಾಬ್ ಆಗಿರ್ಬೋದು. ಪಂಜಾಬ್ನ ಕೆಲವು ಭಾಗ, ರಾಜಸ್ಥಾನ ಮತ್ತೆ ಗುಜರಾತ್ನ ಕೆಲವು ಭಾಗದಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡು ಬರ್ತದೆ. ಇಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆ ಏನಪ್ಪ? ಖರ್ಜೂರ. ಇಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆ ಖರ್ಜೂರ. ಓಕೆನಾ? ಇನ್ನ ಮಣ್ಣಿನ ಪ್ರಕಾರಗಳಲ್ಲಿ ಕೊನೆಯದು ಯಾವಪ್ಪ ಅಂತಂದ್ರೆ ಪರ್ವತ ಮಣ್ಣು. ಪರ್ವತ ಮಣ್ಣು. ಸರ್, ಈ ಮಣ್ಣನ್ನು ನಾವು ನೋಡಿಲ್ಲ ಬಿಡ್ರಿ ಅಲ್ವಾ? ನೋಡಿದಿರಾ? ಇಲ್ಲ ಸರ್, ನಾವು ನೋಡಿಲ್ಲ. ಪರ್ವತ ಮಾದರಿ ಮಣ್ಣನ್ನು ನಾವು ನೋಡಿಲ್ಲ. ಪರ್ವತ ಮಣ್ಣು ನೋಡಿ, ಹೆಚ್ಚು ಕೊಳೆತ ಜೈವಿಕಾಂಶಗಳಿಂದ ಕೂಡಿರುವಂತಹ ಮಣ್ಣು. ಪರ್ವತ ಮಣ್ಣು ಹೆಚ್ಚು ಕೊಳೆತ ಜೈವಿಕಾಂಶಗಳಿಂದ ಕೂಡಿರುತ್ತದೆ ಈ ಮಣ್ಣು ಅಂತ. ಕೊಳೆತ ಜೈವಿಕಾಂಶಗಳು ಇದರೊಳಗೆ ಕೊಳೆತ ಜೈವಿಕಾಂಶಗಳಿಂದ ಈ ಮಣ್ಣು ಕೂಡಿಕೊಂಡಿರ್ತದೆ. ಇದರೊಳಗೆ ಈ ಮಣ್ಣು ನೋಡಿ, ಇಳಿಜಾರಿಗೆ ನೀರು ಹರಿದು ಹೋಗೋದ್ರಿಂದಾಗಿ ನೀರಿನೊಂದಿಗೆ ಈ ಕೊಳೆತ ಜೈವಿಕಾಂಶವು ಹೋಗ್ಬಿಡ್ತದೆ. ಆಗ ವಿಶಾಲವಾದಂತಹ ಮೆಕ್ಕಲು ಮಣ್ಣು ನಿರ್ಮಾಣ ಆಗಿದೆ ಅಂತ ಹೇಳಿದಲ್ಲ, ಈ ಪರ್ವತ ಮಾದರಿಯ ಮಣ್ಣಿನಿಂದ ಇನ್ನು ಉಳಿದಂಥದ್ದು ಆ ಮಣ್ಣನ್ನು ಕಂಡು ಬರುತ್ತೆ. ಹಾಗೆ ಸಾರಜನಕ ಮತ್ತು ಸಾವಯವ ಅವಶೇಷಗಳು ನೋಡಿ, ಸಾರಜನಕ ಮತ್ತು ಸಾವಯವ ಅವಶೇಷಗಳು ಕಂಡುಬರುತ್ತವೆ. ಸಾವಯವ ಮತ್ತು ಸಾರಜನಕ ಅಂಶಗಳು ಹೆಚ್ಚಾಗಿ ಕಂಡುಬರುತ್ತವೆ. ಆ ಮಣ್ಣು ನೋಡಿದ್ರ ನೋಡಿ, ಇದು ಪರ್ವತ ಮಾದರಿಯ ಮಣ್ಣು. ಇದು ಮರದ ಅಥವಾ ಅರಣ್ಯದ ಎಲೆಗಳು ಉದುರಿ ಅದೇನಾಗುತ್ತಪ್ಪ ಅಂದ್ರೆ ಮಳೆಗಾಲದ ಸಂದರ್ಭದಲ್ಲಿ ಎಲ್ಲವೂ ಸಂಪೂರ್ಣವಾಗಿ ಏನಾಗುತ್ತೆ? ಹೊಳೆದು ಬಿಡುತ್ತದೆ. ಹೀಗೆ ಕೊಳೆತ ಜೈವಿಕಾಂಶಗಳಿಂದ ಕೂಡಿರುವ ಮಣ್ಣು ಈ ಮಣ್ಣು. ನಿಮ್ಮ ತಿಪ್ಪೆ ನೋಡಿದ್ರಲ್ಲ, ಆ ಸಿಸ್ಟಮ್ ಅಲ್ಲಿ ನಾವು ತಗೊಂಡು ಹಾಕ್ತೇವೆ, ಇರುವ ಕಸವನ್ನ ಹಾಕ್ತೇವೆ. ಇಲ್ಲಿ ಹಾಕಲ್ಲ, ಮರದ ಎಲೆಗಳು ಉಳಿದ ಮೇಲೆ ಅಲ್ಲಿರುವಂತಹ ಕೊಳೆತ ಆ ಜೈವಿಕಾಂಶಗಳಿಂದ ಈ ಮಣ್ಣು ನಿರ್ಮಾಣ ಆಗಿದೆ. ಸರಿ, ಮಣ್ಣು ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತಿದ್ರಿ? ಈ ಮಣ್ಣು ಪ್ರಮುಖವಾಗಿ ಕಂಡು ಬರುತ್ತಿದ್ದೇನಪ್ಪ ಅಂತಂದ್ರೆ ಹಿಮಾಲಯ ಪರ್ವತ ಪ್ರದೇಶಗಳಲ್ಲಿ ಹೆಚ್ಚು. ಇಲ್ಲಿ ಹಿಮಾಲಯ ಪರ್ವತ ಪ್ರದೇಶಗಳಲ್ಲಿ ಕಂಡು ಬರುತ್ತದೆ. ಅಷ್ಟೇ ಅಲ್ಲದೆ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಬಿಹಾರ, ಪಶ್ಚಿಮ ಬಂಗಾಳದ ಪ್ರದೇಶಗಳಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡು ಬರುತ್ತದೆ. ಸರಿ, ಇಲ್ಲಿ ಏನ್ ಬೆಳೀತಾರ? ಹಣ್ಣುಗಳನ್ನು ಬೆಳೀತಾರೆ. ಜಮ್ಮು ಕಾಶ್ಮೀರದಿಂದ ಏನ್ ಬೆಳೀತಾರೆ ಹೇಳಿ ನೋಡೋಣ? ಸೇಬು ಬೆಳೀತಾರೆ. ಅದು ನಿಮಗೆಲ್ಲ ಗೊತ್ತಿರುವಂತ ವಿಚಾರ. ಆ ಸೇಬು ಬೆಳೆಯುವಂಥದ್ದು ಸಹ ಈ ಮಣ್ಣಿನಿಂದಲೇ. ನೋಡಿದ್ರಲ್ಲ? ಓಕೆ, ಇವತ್ತಿನ ಅವಧಿಯೊಳಗೆ ವಿದ್ಯಾರ್ಥಿಗಳೇ ನಾವು ಭಾರತದಲ್ಲಿ ಮಣ್ಣಿನ ಪ್ರಕಾರಗಳನ್ನು ತಿಳ್ಕೊಂಡಿವಿ. ಅದರೊಳಗೆ ಮೊದಲನೇದಾಗಿ ಮೆಕ್ಕಲು ಮಣ್ಣು, 2 ಕಪ್ಪು ಮಣ್ಣು, 3 ಕೆಂಪು ಮಣ್ಣು, 4 ಜಂಬಿಟ್ಟಿಗೆ ಮಣ್ಣು, 5 ಮರುಭೂಮಿ ಮಣ್ಣು, 6 ಪರ್ವತ ಮಾದರಿಯ ಮಣ್ಣು ಅಂತ ತಿಳ್ಕೊಳ್ಳಿ. ಓಕೆ, ಹಾಗಾದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಿಮ್ಮನ್ನ ನಾನು ಕೇಳ್ತೀನಿ. ಮೆಕ್ಕಲು ಮಣ್ಣು ಹೇಗೆ ನಿರ್ಮಾಣ ಆಗಿದೆ? ನದಿಗಳು ಹೊತ್ತು ತಂದು ಸಂಚಯಿಸಿರುವ ಮಣ್ಣಿಗೆ ಕಪ್ಪು
ಯಾವ ಯಾವ ಹೆಸರುಗಳನ್ನ ಕರಿತೀವಿ? ಕಪ್ಪು ಮಣ್ಣನ್ನ ರೇಗೂರ್ ಮಣ್ಣು, ಕಪ್ಪು ಹತ್ತಿ ಮಣ್ಣು, ಮತ್ತೆ ಡೆಕ್ಕನ್ ಟ್ರಾಪ್ ಅಂತ ಕರಿತೀವಿ. ಕಪ್ಪು ಮಣ್ಣು ಯಾವ ಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾಗಿದೆ? ಅಗ್ನಿ ಶಿಲೆಗಳ ಶಿಥಿಲೀಕರಣದಿಂದ ಕಪ್ಪು ಮಣ್ಣು ಉತ್ಪತ್ತಿ ಆಗಿದೆ. ಹಾಗೆಯೇ ಕೆಂಪು ಮಣ್ಣಿನಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳು ಯಾವುವು? ಭತ್ತ, ಕಬ್ಬು, ಹತ್ತಿ ಬೆಳೆಯಲಾಗುತ್ತದೆ. ಜಂಬಿಟ್ಟಿಗೆ ಮಣ್ಣು ಯಾವ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ? ಮಳೆಯ ಪ್ರಮಾಣ ಎಷ್ಟು ಪ್ರಮಾಣದಲ್ಲಿ? 800 ಸೆಂಟಿಮೀಟರ್ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಗೊತ್ತಾಯ್ತಲ್ಲ? ಓಕೆ, ನಾಳೆಗೆ ಇಷ್ಟು ಹೋಮ್ವರ್ಕ್ ಅಂತ ತಗೊಳ್ರಿ. ಭಾರತದಲ್ಲಿ ಕಂಡುಬರುವಂತಹ ಪ್ರಮುಖ ಮಣ್ಣಿನ ವಿಧಗಳನ್ನು ತಿಳಿಸಿ. ಮೆಕ್ಕಲು ಮಣ್ಣಿನ